ಭಗವದ್ಗೀತೆಯಲ್ಲಿ ಮೊದಲ 2 ಅಧ್ಯಾಯಗಳ ಚಿಂತನೆಯನ್ನು ನಾವು ಯಥಾಶಕ್ತಿ ಮಾಡಿ ಮುಗಿಸಿದ್ದೇವೆ. ಈಗ 3ನೇ ಅಧ್ಯಾಯ. ಈ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅರ್ಜುನೋವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಏನ ಅರ್ಜುನನ ಪ್ರಶ್ನೆಯಾಗಿದೆ ಅಂತ ಹೇಳಿದ್ರೆ, ಕೃಷ್ಣ ನನಗೊಂದು ಗೊಂದಲ ಉಂಟಾಗ್ತಾ ಇದೆ ಅಂತ. ಏನು ಅಂತ ಹೇಳಿದ್ರೆ, ಅದಕ್ಕೆ ಮೊದಲು ಕೃಷ್ಣನನ್ನು ಕರಿತಾನೆ ಜನಾರ್ದನ ಅಂತ ಅರ್ಜುನ. ಅಂದರೆ ಜನಾರ್ದನ ಅಂತ ಯಾಕೆ ಕರಿತಾನೆ ಅಂದರೆ, ಕೃಷ್ಣ ನಾನಿವಾಗ ಏನು ನಿನಗೆ ಪ್ರಶ್ನೆಯನ್ನು ಮಾಡ್ತೇನೆ, ಈ ಪ್ರಶ್ನೆ ನೀನು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ನಾನು ಮಾಡ್ತಾ ಇರುವ ಪ್ರಶ್ನೆ ಅಲ್ಲ, ಅಥವಾ ನೀನು ಯಾರೋ ಒಬ್ಬ ಸಾಮಾನ್ಯ ದೇವತೆಯಿಂದನೂ ನಾನು ತಿಳಿದು ಮಾಡ್ತಾ ಇರುವಂತಹ ಪ್ರಶ್ನೆ ಅಲ್ಲ, ಒಬ್ಬ ಯಾರೋ ದೊಡ್ಡ ಜ್ಞಾನಿ ದೇವತೆ ಈ ರೀತಿ ಅಲ್ಲ. ಮತ್ತೆ ನೀನು ಸರ್ವೋತ್ತಮನಾದ ಭಗವಂತ ಸಾಕ್ಷಾತ್ ನಾರಾಯಣ ಅಂತ ನಾನು ನಿನ್ನ ಬಳಿ ಪ್ರಶ್ನೆ ಮಾಡ್ತಾ ಇರುವುದು. ಯಾಕಂದ್ರೆ ಆ ನಾರಾಯಣ ಅನ್ನುವುದು ಹೇಗೆ ಅಂದರೆ ಅದು ಜನಾರ್ದನ ಅಂತ ಶಬ್ದದಿಂದ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಅಂದರೆ ಜನಾರ್ದನ ಅಂದರೆ ಜನನ ಹುಟ್ಟೇನಿದೆ, ಹುಟ್ಟನ್ನ ಅರ್ಧ ಎತ್ತಿ ನಾಶ ಮಾಡುವವನಂತ, ಅಂದರೆ ಮತ್ತೆ ಹುಟ್ಟಿಲ್ಲದಂತೆ ಮಾಡುವವನಂತ. ಯಾವ ರೀತಿ ಕನಕದಾಸರು ಹೇಳ್ತಾರೆ, ಪುಟ್ಟಿಸಲೇ ಬೇಡೆಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ ಅಂತ ಕೃಷ್ಣನ ಬಳಿ ಇದೇ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹುಟ್ಟದ ಹಾಗೆ ಮಾಡು ನನ್ನನ್ನು ಮತ್ತೆ ಅಂತ. ಹುಟ್ಟದಾಗ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಸಾಯಿದಾಗ ಆಗಬೇಕು. ಹಾಗೆ ಹುಟ್ಟು ಸಾವುಗಳ ಒಂದು ಬಂಧನದಿಂದ ಬಿಡುಗಡೆಗೊಳಿಸುವವನು ಅಂತ ಹೇಳಿದ್ರೆ ಕೃಷ್ಣನೇ. ಅದಕ್ಕೆ ಅವನನ್ನು ಜನಾರ್ದನ ಅಂತ ಕರಿತಾ ಇರೋದು. ಸ್ವಾಮಿ ನಿನಗೆ ಗೊತ್ತು ವಾಸ್ತವಿಕವಾಗಿ ವಿಷಯ ಏನು ಅಂದರೆ, ಈ ಹುಟ್ಟು ಸಾವುಗಳಿಂದ ದೇವರು ನಮ್ಮನ್ನು ಯಾವ ರೀತಿ ಬಿಡುಗಡೆಗೊಳಿಸ್ತಾನೆ. ನಾನು ಇವನನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿಕೊಳ್ಳಿ ಬಿಡುಗಡೆಗೊಳಿಸ್ತಾನೆ, ಹಾಗಲ್ಲ. ಮತ್ತೆ ಅದಕ್ಕೊಂದು ಪ್ರೋಸೆಸ್ ಇದೆ, ಅದಕ್ಕೊಂದು ಮಾರ್ಗ ಇದೆ. ಏನಂದರೆ, ಆ ವ್ಯಕ್ತಿಗೆ ಜ್ಞಾನ ಕೊಡುವ ಮೂಲಕ, ಆ ಜ್ಞಾನದಿಂದ ಅವನಿಗೆ ಸಾಧನೆ ಮಾಡಿಸುವ ಮೂಲಕ, ಮತ್ತೆ ತನ್ನ ದರ್ಶನ ಕೊಡುವ ಮೂಲಕ, ಈ ರೀತಿಯೆಲ್ಲ ಒಂದು ಮಾರ್ಗ ಇದೆ. ಅದರಲ್ಲಿ ಮೊದಲು ಪ್ರಧಾನವಾಗಿ ಜ್ಞಾನ ಸಿಗಬೇಕು. ಆ ಜ್ಞಾನದ ಮೂಲಕ ನಮಗೆ ಹುಟ್ಟು ಸಾವುಗಳಿಂದ ದೂರ ಮಾಡುವ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಜನಾರ್ದನ ಅಂತ. ಹೇ ಸ್ವಾಮಿ, ನನಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಈ ಜನನ ಮರಣಗಳ ಸಂಸಾರದಿಂದ ಬಿಡುಗಡೆಗೊಳಿಸುವನೇ. ನನಗೆ ಇವಾಗ ಒಂದು ಸಂಶಯ ಉಂಟಾಗ್ತಾ ಇದೆ ಒಳಗಿನಿಂದ. 2ನೇ ಅಧ್ಯಾಯದಲ್ಲಿ ನೀನು ಕೇಳಿದ್ದೇನೆ, ಅದನ್ನು ಕುರಿತಾಗಿ ನನಗೆ ಸಂಶಯ ಉಂಟಾಗ್ತಾ ಇದೆ. ಏನಂದ್ರೆ, ಜಾಯಸೀತ್ ಕೇತ್ ಕರ್ಮಣಸ್ತೆ ಮತ ಬುದ್ಧಿ. ಇವಾಗ ನೀನು 2ನೇ ಅಧ್ಯಾಯದಲ್ಲಿ ಏನು ಹೇಳಿದ್ಯಾ ಕೃಷ್ಣ ಅಂತ ಹೇಳಿದ್ರೆ, ನನಗೆ ಸಂಶಯ ಬಂದದ್ದು ಈ ಯುದ್ಧ ಅನ್ನುವಂಥದ್ದು ಪಾಪಕ್ಕೆ ಕಾರಣವಾಗಿರುವಂತಹದ್ದು ಅಂತ. ಯುದ್ಧ ಮಾಡಿದ್ರೆ ಪಾಪ ಬರುತ್ತೆ, ಯಾಕಂದ್ರೆ ನಮ್ಮವರನ್ನು ನಾವು ಕೊಲ್ಲಬೇಕು. ಇನ್ನು ಯುದ್ಧದಲ್ಲೆಲ್ಲ ಯಾರು ಸಾಯ್ತಾರೆ, ಅವ್ರ ಹೆಂಡತಿ ಮಕ್ಕಳು, ಇವರೆಲ್ಲ ಹೆಂಡತಿ ಮಕ್ಕಳೆಲ್ಲ ಅನಾಥರಾಗ್ತಾರೆ, ಆ ಹೆಣ್ಣಂದಿರನ್ನು ಯಾರೋ ಬಲಾತ್ಕಾರ ಮಾಡ್ತಾರೆ. ಈ ರೀತಿಯೆಲ್ಲ 1ನೇ ಅಧ್ಯಾಯದಲ್ಲಿ ಅನೇಕ ತಾಪತ್ರಯಗಳನ್ನೆಲ್ಲ ಹೇಳಿದ್ದ, ಅದರ ಒಂದು ದೋಷಗಳನ್ನೆಲ್ಲ ಹೇಳಿದ್ದ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನು ನಿರಾಕರಣೆ ಮಾಡಿದ್ದ. ನೋಡು, ಪಾಪ ಬರುವುದಿಲ್ಲ. ಯಾಕಂತೇಳಿದ್ರೆ, ನೀನು ಕರ್ಮ ಮಾಡುವುದರಿಂದ ಪಾಪ ಬರುವುದಲ್ಲ, ಆಸೆ ಇಟ್ಟುಕೊಂಡು ಕರ್ಮ ಮಾಡುವುದರಿಂದಾಗಿ ಪಾಪ ಬರುವಂತಹದ್ದು. ಅದಕ್ಕಾಗಿ ನೀನು ನಿಷ್ಕಾಮ ಕರ್ಮಾಚರಣೆಯನ್ನು ಮಾಡು. ಆ ನಿಷ್ಕಾಮ ಕರ್ಮಾಚರಣೆಗೆ ಮುಖ್ಯವಾಗಿ ಬೇಕಾದದ್ದು ಜ್ಞಾನ ಅಂತ ಜ್ಞಾನಕ್ಕೆ ಒತ್ತು ಕೊಟ್ಟಿದ್ದ. ನೋಡು, ಜ್ಞಾನ ಸಂಪಾದನೆ ಮಾಡಬೇಕು. ಯಾವ ಜ್ಞಾನ ಅಂತ ಹೇಳಿದ್ರೆ, ಓದಿ ಕೇಳಿ ಏನೋ ನಾವು ಪಡಿತೇವಲ್ವಾ, ಈ ಜ್ಞಾನಕ್ಕಿಂತಲೂ ಮುಖ್ಯವಾದದ್ದು ಅಪರೋಕ್ಷ ಜ್ಞಾನ. ಅಂದರೆ ದೇವರನ್ನ ನಾವು ಕಂಡು ಏನು ಜ್ಞಾನವನ್ನು ಪಡಿತೇವೆ, ಆ ಜ್ಞಾನ ಬಹಳ ಮುಖ್ಯವಾಗಿರುವಂಥದ್ದು. ಅಪರೋಕ್ಷ ಜ್ಞಾನ, ಆ ಜ್ಞಾನವನ್ನು ಪಡಿಬೇಕು, ಅದು ಬಹಳ ಮುಖ್ಯವಾದದ್ದು. ನಮ್ಮ ಪಾಪವನ್ನು ಪರಿಹಾರ ಮಾಡುವಂಥದ್ದು ಅದು ಅಂತ ತಿಳಿಸಿ ಅದರೊಟ್ಟಿಗೆ ಇನ್ನೊಂದು ಮಾತನ್ನ ಕೃಷ್ಣ ತಿಳಿಸಿದ್ದ, ದೂರೇಣ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂತ. ನೋಡು, ಆ ಜ್ಞಾನ ಸಂಪಾದನೆ ಮಾಡೋದೇನಿದೆ, ಅದಕ್ಕೆ ಹೋಲಿಸಿದ್ರೆ ಈ ಕರ್ಮಗಳೆಲ್ಲ ಏನಿದೆ, ಇದು ತೀರಾ ಕೆಳಮಟ್ಟದ್ದು ಅಂತ ಒಂಥರ ಇದನ್ನ ನಿಂದನೆ ಮಾಡುವ ಹಾಗೆ ಮಾತಾಡಿದ್ದ. ಅದರಿಂದಾಗಿ ಬುದ್ಧೋ ಶರಣಮನ್ವಿಚ್ಛ, ನೋಡಯ್ಯ, ಅದಕ್ಕೋಸ್ಕರ ನೀನು ಜ್ಞಾನದ ಕಡೆಗೆ ಒತ್ತು ಕೊಡಬೇಕು ಅಂತಲೂ ಹೇಳಿದ್ದ. ಜ್ಞಾನಿಯಾದವನು ಯಾವ ರೀತಿ ಇರ್ತಾನೆ, ಅದನ್ನು ಅದೇ ಅಪರೋಕ್ಷ ಜ್ಞಾನಿ ಯಾವ ರೀತಿ ಇರ್ತಾನೆ ಅದನ್ನೆಲ್ಲ ನಾವು ನೋಡಿದ್ವು. ದೇವರನ್ನು ಕಂಡವರು ಹೇಗಿರ್ತಾರೆ, ಏನು ಕತೆ, ಇದನ್ನೆಲ್ಲ ವಿವರಿಸಿಕೊಂಡು ಬಂದಿದ್ದ. ಇವಾಗ ಇದನ್ನೆಲ್ಲ ಕೇಳಿದ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದೇನು ಭಗವದ್ಗೀತೆ ನಮಗೆ ತಿಳಿಸ್ತದೆ ಅಂದರೆ, ಒಂದೊಮ್ಮೆ 2ನೇ ಅಧ್ಯಾಯದಲ್ಲಿ ಹೇಳಿದ ವಿಷಯಗಳನ್ನು ನಾವು ಮನನ ಮಾಡಿದರೆ, ಬರೀ ಶ್ರವಣ ಮಾತ್ರ ಅಲ್ಲ, ಅಂದರೆ ಬರೀ ಕೇಳ್ತೇವೆ ಬಿಟ್ಟು ಬಿಡ್ತೇವೆ, ಕೇಳಿ ಬಿಡಬಾರದು.
ಕೇಳಿದ್ದನ್ನು ನಾವು ಸಮಗ್ರವಾಗಿ ಒಂದೊಮ್ಮೆ ಚಿಂತನೆ ಮಾಡಿದ್ವು ಅಂದರೆ ನಮಗೆ ಈ ಪ್ರಶ್ನೆ ಬಂದೇ ಬರ್ತದೆ. ಅದನ್ನೇ ವೇದವ್ಯಾಸರು ನಮ್ಮ ಮುಂದೆ ಇವಾಗ ಅರ್ಜುನನ ಮೂಲಕ ಇಡ್ತಾ ಇರುವಂಥದ್ದು. ಏನು ಅಂದರೆ, ಕೃಷ್ಣ ಇವಾಗ ನಿನ್ನ 2ನೇ ಅಧ್ಯಾಯದಲ್ಲಿ ಹೇಳಿದ ವಿಷಯಗಳನ್ನೆಲ್ಲ ನಾನು ಮನನ ಮಾಡಿದಾಗ ನನಗೇನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಕರ್ಮಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ ಅಂತ ನನಗೆ ಕಾಣಿಸ್ತಾ ಇದೆ. ಅದನ್ನೇ ಕೇಳ್ತಾ ಇದ್ದಾನೆ. ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿ. ಕೃಷ್ಣ, ನಿನ್ನ ಅಭಿಪ್ರಾಯ ಕರ್ಮಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ ಅಂತಾಯಿತು ಅಂತಾದರೆ ಮತ್ತ್ಯಾಕೆ ನನ್ನನ್ನು ಈ ಕರ್ಮದಲ್ಲಿ, ಯುದ್ಧ ರೂಪವಾದ ಕರ್ಮದಲ್ಲಿ ತೊಡಗಿಸ್ತಾ ಇದೆಯಾ? ಅದು ಎಂಥ ಯುದ್ಧ ಅನ್ನುವಂಥದ್ದು ಎಂಥ ಕರ್ಮ ಅಂದರೆ ಘೋರೇ ಕರ್ಮಣಿ, ಭಯಂಕರವಾದ ಕರ್ಮ. ಅಂದರೆ ಇಲ್ಲಿ ಸಾವು, ನೋವುಗಳು, ರಕ್ತಪಾತ ಅದನ್ನೆಲ್ಲ ಮಾಡಬೇಕಾಗ್ತದೆ. ಅವನನ್ನು ಹಿಡಿ, ಹೊಡಿ, ಕೊಲ್ಲು, ಇದೇ ಯುದ್ಧರಂಗದಲ್ಲಿರುವಂಥದ್ದು. ನಾನವನನ್ನು ಗೆಲ್ಲಬೇಕು, ನಾನವನನ್ನು ಕೊಲ್ಲಬೇಕು, ಇದೇ ಇರುವಂಥದ್ದು. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲವೂ ತುಂಬಿಕೊಂಡಿರುವಂಥದ್ದು ಈ ಯುದ್ಧ. ಅಂಥ ಯುದ್ಧ ಮಾಡುವುದನ್ನು ನನ್ನನ್ನು ಯಾಕೆ ಹೇಳ್ತಾ ಇದೆಯಾ ಕೃಷ್ಣ? ಇನ್ನ ಪ್ರಕಾರ ಜ್ಞಾನವೇ ಶ್ರೇಷ್ಠ ಅಂತ ಆದ ಪಕ್ಷದಲ್ಲಿ ದೇವರನ್ನು ಕಾಣಬೇಕು, ದೇವರ ಅನುಗ್ರಹ ಪಡಿಬೇಕು. ಅದೇ ತಾನೇ ಮುಖ್ಯ. ನಮ್ಮ ಪಾಪ ಕಳ್ಕೊಳ್ಳಿಕ್ಕೆ, ದೇವರನ್ನು ಸೇರಲಿಕ್ಕೆ ಬೇಡ ನಾನು ಯುದ್ಧ ಮಾಡೋದಿಲ್ಲ. ಮತ್ತೆ ಎಲ್ಲಾದರೂ ನಾನು ಕಾಡಲ್ಲಿ ಹೋಗಿ ಕೂತು ತಪಸ್ಸು ಮಾಡಿಬಿಡ್ತೇನೆ. ತಪಸ್ಸು ಮಾಡಿ ದೇವರ ಜ್ಞಾನವನ್ನು ಸಂಪಾದನೆ ಮಾಡಿ ದೇವರನ್ನು ಪಡಿತೇನೆ. ನಾನು ದೇವರನ್ನು ಪಡೆಯುವುದು ಮುಖ್ಯ ಜೀವನದಲ್ಲಿ. ಅದಕ್ಕೆ ಯಾಕೆ ನಾನು ಈ ಯುದ್ಧವನ್ನು ಮಾಡಬೇಕು ಅನ್ನುವುದು ಒಂದು ಪ್ರಶ್ನೆ ಇವಾಗ ಅರ್ಜುನನದು. ನಿಜವಾಗ್ಲೂ ಸರಿಯಾದ ಪ್ರಶ್ನೆ ಅವನಿವಾಗ ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ನೀ ಜ್ಞಾನವೇ ಶ್ರೇಷ್ಠ ಅಂದರೆ ನಾನು ಅದೇ ದಾರಿಯಲ್ಲಿ ಹೋಗ್ತೇನೆ. ಈ ಕರ್ಮದಲ್ಲಿ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ. ನನ್ನನ್ನು ಯಾಕೆ ಮತ್ತೆ ನೀನು ಇಲ್ಲಿ ತೊಡಗಿಸ್ತಾ ಇದೆಯಾ? ಯುದ್ಧ ಮಾಡು, ಯುದ್ಧ ಮಾಡು ಅಂತ ನನ್ನನ್ನು ಯಾಕೆ ಹೇಳ್ತಾ ಇದೆಯಾ? ಕೇಶವ, ಕಡೆಯಲ್ಲಿ ಮತ್ತೆ ಕೃಷ್ಣನನ್ನು ಕರೀತಾನೆ ಕೇಶವ ಅಂತ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಕೃಷ್ಣ ನೀನು ನನ್ನನ್ನು ಒಂದು ಕಡೆ ತೊಡಗಿಸ್ತಾ ಇದೆಯಾ ಅಂದರೆ, ನೀನು ಇದನ್ನು ಮಾಡು ಮಾಡು ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ ಸುಮ್ಮನೆ ನೀನು ಹೇಳುವವನಲ್ಲ. ಅದು ಅರ್ಥಪೂರ್ಣವಾಗಿರ್ತದೆ. ಅಂದರೆ ಇದರ ಹಿಂದೆ ಏನಿದೆ ಅಂದರೆ, ಕೃಷ್ಣ ನಾನು ಆಕ್ಷೇಪವನ್ನು ಮಾಡ್ತಾ ಇರುವಂತಹದ್ದು ಜಿಜ್ಞಾಸೆಯ ದೃಷ್ಟಿಯಿಂದ, ತಿಳ್ಕೊಳ್ಬೇಕು ಎನ್ನುವಂತಹ ದೃಷ್ಟಿಯಿಂದ ಹೊರತು ಯಾವುದೇ ದ್ವೇಷದಿಂದಲ್ಲ. ಯಾಕಂದರೆ ಕೆಲವೊಮ್ಮೆ ಆಕ್ಷೇಪ ಮಾಡುವುದುಂಟು. ಯಾರಾದರೂ ಹೇಳಿದ್ರೆ ನೀವು ಅವಾಗ ಹಾಗೆ ಹೇಳ್ತಾ ಇದ್ದೀರಿ, ಇವಾಗ ಹೇಗೆ ಹೇಳ್ತಾ ಇದ್ದೀರಲ್ವಾ ಅಂದರೆ ಅದರಿಂದ ಇರುವುದೇನು ಅಂದರೆ ಕೊಂಕು ಅಂತ ಹೇಳಿದ್ರೆ ನಿಮಗೆ ತಲೆ ಸರಿ ಇಲ್ಲ ಅಂತ ತಿಳಿಸ್ಲಿಕ್ಕೆ, ಅಥವಾ ನನ್ನಷ್ಟು ನಿಮಗೆ ಗೊತ್ತಿಲ್ಲ, ಈ ರೀತಿಯಲ್ಲ. ಇಲ್ಲಿ ಅರ್ಜುನ ವಿನಮ್ರನಾಗ ಅದನ್ನು ತಿಳಿಸ್ಲಿಕ್ಕೋಸ್ಕರವೇ, ಕೃಷ್ಣ ನನ್ನಲ್ಲಿ ಅಂತ ಅಹಂಕಾರ ಇಲ್ಲ, ನಿನ್ನನ್ನು ಆಕ್ಷೇಪ ಮಾಡಿ ಅವಮಾನಿಸುವಂತಹ ಯಾವುದೇ ಭಾವನೆಯು ನನ್ನಲ್ಲಿಲ್ಲ. ಮತ್ತೇನೆಂದರೆ ನಾನು ನಿನ್ನ ಭಕ್ತನಾಗಿ ನಿನ್ನಿಂದ ತಿಳ್ಕೊಳ್ಬೇಕು ಅಂತ ಕೇಳ್ತಾ ಇರುವ. ಅದಕ್ಕಾಗಿ ಕೇಶವ ಅಂತ ಹೇಳ್ತಾನೆ. ಯಾಕೆ ಕೇಶವ ಅಂತ ಹೇಳ್ತಾನೆ ಅಂದರೆ, ನೋಡಿ ಕೇಶವ ಶಬ್ದದ ಅರ್ಥ ಏನಂದರೆ, ಕಾ ಅಂದರೆ ಚತುರ್ಮುಖ ಬ್ರಹ್ಮ, ಈಶ ಅಂತ ಹೇಳಿದ್ರೆ ಶಿವ. ಈ ಚತುರ್ಮುಖ ಬ್ರಹ್ಮ ಹಾಗೂ ಶಿವ ಇವರಿಬ್ಬರನ್ನು ವಾ ಅಂದರೆ ವರ್ತಯತಿ ಅಂದರೆ ಆಯಾಯ ಕಾರ್ಯದಲ್ಲಿ ನಿಯೋಜನೆ ಮಾಡುವವನು. ಬ್ರಹ್ಮದೇವರನ್ನ ಬ್ರಹ್ಮದೇವ ನೀನು ಈ ಕೆಲಸ ಮಾಡು, ಶಿವ ನೀನು ಈ ಕೆಲಸ ಮಾಡು, ಇನ್ನು ಉಳಿದ ದೇವತೆಗಳನ್ನು ಅವರವರ ಜಾಗದಲ್ಲಿ ನಿಂತು ಅವರಿಂದ ಆ ಕೆಲಸ ಮಾಡಿಸುವಂಥವನು. ಹಾಗೆ ನನ್ನಿಂದಲೂ ಮಾಡಿಸ್ತೀಯ, ನೀನು ದೇವತೆಗಳಿಂದ ಸುಮ್ಮನೆ ಏನು ಮಾಡಿಸಲವಲ್ಲ. ಹಾಗೆ ನನ್ನನ್ನು ಯುದ್ಧ ಮಾಡು ಅಂತ ಹೇಳಿದ್ರೆ ಅದರಿಂದ ಏನೋ ಕಾರಣ ಇದೆ. ಅದೇನು ಅಂತ ನನಗೆ ಕೃಷ್ಣ ಹೇಳಬೇಕು ನೀನು. ಯಾಕಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಅದನ್ನು ಹೇಳ್ತಾ ಇದ್ದಾನೆ. ವ್ಯಾಮಿಶ್ರೇಣೈವ ವಾಕ್ಯನ ಕೃಷ್ಣ ಏನಾಗಿದೆ ಅಂದರೆ, ನೀನು 2ನೇ ಅಧ್ಯಾಯದಲ್ಲಿ ಹೇಳಿದೆಯಲ್ವಾ, ಆ ಮಾತುಗಳು ಸ್ವಲ್ಪ ಗೊಂದಲಕ್ಕೆ ಕಾರಣವಾಗಿದೆ ನನಗೆ. ಹಾಗೂ ಹೀಗೋ ಅಂತ ಅಲ್ಲ, ನೀನು ಸರಿಯಾಗಿ ಹೇಳಿದ್ಯಾ, ಆದರೆ ನಿನ್ನ ಅಭಿಪ್ರಾಯ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಳುವವರು ಸರಿಯಾಗಿ ಹೇಳಿರ್ತಾರೆ, ಆದರೆ ನಮಗದು ಸರಿಯಾಗಿ ಅರ್ಥ ಆಗಿರೋಲ್ಲ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಕನ್ಫ್ಯೂಷನ್, ಆಗೋ ಹೀಗೋ ಅಂತ ಸರಿಯಾಗಿ ಅರ್ಥ ಆಗದೇ ಇದ್ದಾಗ ಕನ್ಫ್ಯೂಷನ್ ಶುರುವಾಗ್ತದೆ, ಗೊಂದಲ. ಇವಾಗ ಅರ್ಜುನನಿಗೆ ಹಾಗೆ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನನಗೆ ಗೊಂದಲ ಆಗ್ತಾ ಇದೆ ಕೃಷ್ಣ. ಅದು ಹೇಗಂದ್ರೆ ಬುದ್ಧಿ ಮೋಹಯಸೀವ, ಏನು ನನ್ನ ಬುದ್ಧಿಯನ್ನೇ ಸ್ವಲ್ಪ ಕೆಡಿಸ್ತಾ ಇದೆಯೇನೋ ಅನ್ನುವಂತೆ ಕಾಣಿಸ್ತಾ ಇದೆ. ಇಲ್ಲ, ನೀನು ಕೆಡಿಸ್ತಾ ಇಲ್ಲ ನೋಡಿ. ಅದಕ್ಕೆ ಮೋಹಯಸಿ ಇವ ಅಂದರೆ ಮೋಹ ಭರಿಸ್ತಾ ಇದ್ದೀಯೋ ಎನ್ನುವಂತೆ. ಇಲ್ಲ, ಆ ರೀತಿ ಮಾಡ್ತಾ ಇಲ್ಲ, ಆದರೆ ನನಗೆ ಆ ರೀತಿ ಏನೋ ಕಾಣಿಸ್ತಾ ಇದೆ. ಅದಕ್ಕಾಗಿ ನಿನ್ನ ಬಳಿ ನನ್ನ ಪ್ರಾರ್ಥನೆ ಏನು ಅಂದರೆ, ತತ್ ಏಕಂ ವದ ನಿಶ್ಚಿತ್ಯ, ನನಗೆ ಒಂದನ್ನೇ ಹೇಳು ಕೃಷ್ಣ. ನನಗಿವಾಗ 10 ಬೇಕಾಗಿಲ್ಲ, ನನಗೆ ಒಂದೇ ಹೇಳು. ನಾನಿವಾಗ ಏನು ಮಾಡಬೇಕು? ಯುದ್ಧ ಮಾಡಬೇಕಾ ಅಥವಾ ಯುದ್ಧವನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸಿ ಕೂತ್ಕೊಳ್ಬೇಕಾ? 2ರಲ್ಲಿ ಒಂದು ನನಗೆ ಹೇಳು.
ವದಂ ನಿಶ್ಚಿತ್ಯ. ಯಾಕಂದರೆ ನಿಶ್ಚಯ ಮಾಡಿ ನನಗೆ ಹೇಳಬೇಕು. ಎಲ್ಲ ಶಾಸ್ತ್ರಗಳಲ್ಲಿ ಏನು ಹೇಳಲ್ಪಟ್ಟಿದೆ, ಯಾವುದರಿಂದ ನನಗೆ ಉದ್ಧಾರಕ್ಕೆ ಕಾರಣ ಆಗುತ್ತೆ, ನನಗೆ ಯಾವುದರಿಂದ ಶ್ರೇಯಸ್ಸಾಗುತ್ತೆ, ಅದರಲ್ಲಿ ನೀನು ಯೋಚನೆ ಮಾಡಬೇಕು. ಯಾಕಂದರೆ ಕೃಷ್ಣ ನಿನ್ನ ಮೇಲೆ ನಾನು ಭಾರ ಹಾಕಿಬಿಟ್ಟಿದ್ದೇನೆ. ನೋಡಿ, ದೇವರ ಮೇಲೆ ಭಾರ ಹಾಕೋದು ಅಂದರೆ ಹೇಗೆ, ನಿನ್ನ ಮೇಲೆ ಭಾರ ಹಾಕಿಬಿಟ್ಟಿದ್ದೇನೆ. ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೇನೆ. ನನಗಾಗಬೇಕಾದದ್ದು ಇಷ್ಟೇ ಕೃಷ್ಣ. ಏನ ಶ್ರೇಯೋಹಂ ಆಪ್ನುಯಾತ್, ನನಗೆ ಜೀವನದಲ್ಲಿ ಶ್ರೇಯಸ್ಸಿಗೆ ಉದ್ಧಾರ ಆಗಬೇಕು. ನೋಡಿ, ಈ ಮಾತು ಅರ್ಜುನನ ಮಾತೇನಿದೆ ಬಹಳ ಮುಖ್ಯವಾದದ್ದಿದು. ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಯಾಕಂತೇಳಿದ್ರೆ ನಾವು ಯಾವುದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ? ನಮ್ಮ ಶ್ರೇಯಸ್ಸಿನ ಬಗ್ಗೆ, ನಮ್ಮ ಉದ್ಧಾರದ ಬಗ್ಗೆ, ಏಳಿಗೆಯ ಬಗ್ಗೆ. ಸಾಯುವ ತನಕ ನಾವು ಮೇಲಕ್ಕೆ ಏಳಬೇಕು. ಸತ್ತ ಮೇಲಂದೂ ಕೂಡ ಮೇಲಕ್ಕೆ ಹೋಗಬೇಕು. ಜೀವನ ಇರುವಂಥದ್ದು ಯಾಕೋಸ್ಕರ ಅಂತೇಳಿದ್ರೆ ಮೇಲಕ್ಕೆ ಏರ್ಲಿಕ್ಕೋಸ್ಕರ ಇರುವಂಥದ್ದು, ಕೆಳಕ್ಕೆ ಬೀಳ್ಲಿಕ್ಕೋಸ್ಕರ ಇರುವಂಥದ್ದಲ್ಲ. ಅದಕ್ಕೆ ಶ್ರೇಯಸ್ಸನ್ನೋದು ಹೇಗಾಗತ್ತೆ? ಆ ಮಾರ್ಗವನ್ನು ನೀನು ನನಗೆ ತಿಳಿಸಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಇದು ಅರ್ಜುನನ ಪ್ರಶ್ನೆ. ಒಬ್ಬ ಸಾಧಕ ನಿಜವಾಗಿಯೂ ತಾನು ಮಾಡಿಕೊಳ್ಬೇಕಾದ ಪ್ರಶ್ನೆ. ನನ್ನ ಏಳಿಗೆ ನನಗೆ ಹೇಗಾಗತ್ತೆ, ಯಾವ ಮಾರ್ಗದಿಂದ ಹೋದರೆ ಆಗತ್ತೆ, ಅದನ್ನು ನನಗೆ ನಿಶ್ಚಯಾತ್ಮಕವಾಗಿ ಹೇಳು, ಕನ್ಫ್ಯೂಷನ್ ಇಲ್ಲದೆ ಹೇಳು. ಇದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಂದರೆ ಈ ಮಾತು ನಮಗೇನು ತಿಳಿಸ್ತದೆ ಅಂದರೆ, ಮುಂದೆ ಏನು ಕೃಷ್ಣ ಹೇಳ್ತಾನೆ ಅದು ಯಾವುದೇ ಗೊಂದಲ ಇಲ್ಲದೆ ಕರೆಕ್ಟಾಗಿ ಹೀಗೆ ಅಂತ ತಿಳಿಸ್ತಾ ಇರುವಂಥದ್ದು. ಕಾನ್ಫಿಡೆನ್ಷಿಯಲ್ ಅಂತೇನು ಹೇಳ್ತೇವೆ ಆ ರೀತಿ, ಅದು ಬಹಳ ವಿಶ್ವಾಸಪೂರ್ವಕವಾಗಿ ಕೃಷ್ಣ ಹೇಳುತ್ತವಂಥ ಮಾತು. ಇದು ಹೀಗೆ ಮಾಡಬೇಕು ಅಂತ. ಏನು? ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಮೊದಲು ಅರ್ಜುನನಿಗೆ ಉತ್ತರ ಕೊಡುವುದಕ್ಕಿಂತ ಮುಂಚೆ ಕೃಷ್ಣ ಅರ್ಜುನನ ಕರೀತಾನೆ. ಏನು ಕರೀತಾನೆ ಅಂದರೆ, ಅರ್ಜುನ ಅಂತ ಕರೆಯೋಲ್ಲ, ಕೌಂತೆಯ ಅಂತಲೂ ಕರೆಯೋಲ್ಲ, ಪರಂತಪ ಅಂತಲೂ ಕರೆಯೋಲ್ಲ, ಪಾರ್ಥ ಅಂತಲೂ ಕರೆಯೋಲ್ಲ, ಅನಘ ಅಂತ ಕರೀತಾನೆ. ಅಂದರೆ ನೋಡಿ, ಈ ಒಂದೊಂದು ಶಬ್ದಗಳು ಕೂಡ ಬಹಳ ಸುಂದರವಾಗಿರುವಂಥವುಗಳು. ಅನಘ ಅಂತ ಯಾಕೆ ಕರೀತಾನೆ ಅಂದರೆ ನೋಡಿ, ಅಘ ಅಂದರೆ ಪಾಪ, ಅನಘ ಅಂದರೆ ಪಾಪರಹಿತನಾದವನೇ ಅಂತ ಅರ್ಥ. ಪಾಪರಹಿತನಾದವನೇ ಅಂತ ಕರೀತಾ ಇದ್ದಾನೆ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ? ಕೃಷ್ಣ ಅಂದರೆ ಬೇಕು ಅಂತಾನೆ. ಅಂದರೆ ಕೃಷ್ಣನ ಮಾತು ಯಾವುದು ವ್ಯರ್ಥ ಅಲ್ಲ. ನೋಡು ಅರ್ಜುನ, ನಿನಗೆ ಈಗ ಈ ವಿಷಯದಲ್ಲಿ ಗೊಂದಲ ಇಲ್ಲ, ನನಗೆ ಗೊತ್ತುಂಟು. ನಾನಿವಾಗ ಯುದ್ಧ ಮಾಡಬೇಕು, ಕಾಡಿಗೆ ಹೋಗಿ ತಪಸ್ ಮಾಡಬೇಕು, ಈ ಗೊಂದಲ ನಿನ್ನಲ್ಲಿಲ್ಲ. ಯಾಕಂದರೆ ನಮ್ಮಲ್ಲಿ ಉಂಟಾಗುವ ಗೊಂದಲಕ್ಕೆ ಮೂಲ ಕಾರಣ ನಮ್ಮ ಪಾಪಗಳು. ಪಾಪದಿಂದಾಗಿ ಮನುಷ್ಯನಿಗೆ ಗೊಂದಲ ಉಂಟಾಗ್ಲಿಕ್ಕೆ ಶುರುವಾಗುತ್ತೆ ನೋಡಿ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಈ ಧರ್ಮದ ವಿಷಯದಲ್ಲಿ ದೇವರ ವಿಷಯದಲ್ಲಿ ನಮಗೆ ಉಂಟಾಗುವಂತಹ ಗೊಂದಲಗಳೇನಿದೆ, ಆ ಗೊಂದಲಗಳಿಗೆ ಮುಖ್ಯ ಕಾರಣವೇ ನಮ್ಮ ಪಾಪಗಳು. ಯಾರು ಪಾಪ ಕಳ್ಕೊಳ್ತಾರೆ ಅವರಿಗೆ ಗೊಂದಲ ಇರೋಲ್ಲ. ಧರ್ಮದ ವಿಷಯದಲ್ಲಿ, ದೇವರ ವಿಷಯದಲ್ಲಿ. ಅರ್ಜುನ, ನಿನಗೆ ಗೊಂದಲ ಇಲ್ಲ, ನನಗೆ ಗೊತ್ತು. ಯಾಕಂದರೆ ನೀನೊಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ನೀನು ಇಂದ್ರನ ಅವತಾರ, ಇಂದ್ರನೇ ಬಂದಿರುವಂಥದ್ದು. ಹಾಗಿದ್ರೂ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಾ ಇದೆಯಾ ಅಂತ ಹೇಳಿದ್ರೆ ಎರಡು ಕಾರಣದಿಂದ. ಒಂದು, ಉಳಿದವರಿಗೂ ಒಂದೊಮ್ಮೆ ಈ ಪ್ರಶ್ನೆ ಬಂದಿದ್ರೆ ಅದಕ್ಕೆ ಕೃಷ್ಣನಿಂದ ಉತ್ತರ ಸಿಗಲಿ ಅಂತ ಒಂದು ಕಾರಣ. ಎರಡನೇದೇನು ಅಂತ ಹೇಳಿದ್ರೆ, ಕೃಷ್ಣನಿಂದ ನಾನು ಇನ್ನೂ ಹೆಚ್ಚು ಜ್ಞಾನ ಪಡಿಬೇಕು ಅನ್ನುವಂಥದ್ದು ನಿನ್ನದು. ಅದಕ್ಕೋಸ್ಕರ ನೀನು ಕೇಳ್ತಾ ಇದೆಯಾ, ನನಗೆ ಗೊತ್ತು. ನೋಡಿ, ಇದನ್ನು ತಿಳಿಸ್ಲಿಕ್ಕೋ ಎಂಬಂತೆ ಅನಘ ಅಂತ ಹೇಳ್ತಾನೆ, ಪಾಪರಹಿತನಾದ ಅರ್ಜುನನೇ. ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ, ನೋಡು, ನಾನು ನಿನಗೆ ಈಗೇನು ಉಪದೇಶ ಕೊಡ್ತೇನೆ, ಇವಾಗೇನು ತಿಳಿಸ್ತೇನೆ, ಅದು ನಿನಗೆ ಅರ್ಥ ಆಗಬೇಕು, ಆ ಮಾರ್ಗದಲ್ಲಿ ನೀನು ಹೋಗಬೇಕು ಅಂದರೆ ನನ್ನಲ್ಲಿ ಪಾಪ ಇರಬಾರ್ದು. ಯಾಕಂದರೆ ಪಾಪ ಇತ್ತು ಅಂತ ಹೇಳಿದರೆ ನಾನು ಹೇಳಿದ ಅರ್ಥವಾಗೋಲ್ಲ, ಅರ್ಥ ಆದರೂ ನೀನು ಆ ದಾರಿಯಲ್ಲಿ ಹೋಗೋಲ್ಲ. ಯಾಕಂದರೆ ಪಾಪ ಬಿಡೋಲ್ಲ ಅದಕ್ಕೆ. ಈ ಕಾರಣದಿಂದಲೇ ಅನಘ ಅನ್ನುವಂತಹ ಸಂಬೋಧನೆ ಏನಿದೆ ಬಹಳ ಸುಂದರವಾದದ್ದು. ಮುಂದೆ ಹೇಳ್ತಾನೆ, ನೋಡು ಅರ್ಜುನ, ನೀನೇನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ಯಾ, ಕೃಷ್ಣ ನೀನು ಗೊಂದಲ ಬರುವ ಹಾಗೆ ಮಾತಾಡಿದ್ಯಾ ಅಂತ. ಇಲ್ಲ, ನಾನೇನು ಗೊಂದಲ ಬರುವಾಗ ಮಾತಾಡಲಿಲ್ಲ. ಮತ್ತೇನು ಅಂದರೆ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟಿರಲಿಲ್ಲ ಅಷ್ಟೇ. ಅದಕ್ಕೆ ನಿನಗೆ ಸ್ವಲ್ಪ ಗೊಂದಲ ಬಂದ ಹಾಗೆ ಕಾಣಿಸ್ತಾ ಇದೆ. ಏನು ಅಂತ ಹೇಳಿದರೆ, ಇವಾಗ ಬುದ್ಧಿ ಶ್ರೇಷ್ಠ, ಜ್ಞಾನ ಅನ್ನುವುದು ಶ್ರೇಷ್ಠವಾಗಿರುವಂಥದ್ದು ಕರ್ಮವನ್ನು ಹೋಲಿಸಿದರೆ ಅಂತ ನಾನು ಹೇಳಿದೆ. ಹೌದು, ಅದು ಸರಿಯೇ. ಯಾಕಂದರೆ ಜ್ಞಾನಕ್ಕಿರುವ ಮಹತ್ವ ಇನ್ಯಾವುದಕ್ಕೂ ಇಲ್ಲ ಅಲ್ಲ. ಹಾಗಿದ್ರೆ ನಾನಿವಾಗ ತಪಸ್ಸಿಗೆ ಹೋಗ್ಬಿಡೋಣ ಕಾಡಿಗೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅಂದರೆ, ಸ್ವಲ್ಪ ತಡಿ. ಕೃಷ್ಣ ಹೇಳ್ತಾನೆ, ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ. ನೋಡು, ನಾನು ಹಿಂದೆ ಹೇಳಿದ್ನಲ್ವ 2ನೇ ಅಧ್ಯಾಯದಲ್ಲಿ,
ಅಲ್ಲಿ ನಿನಗೆ ಯುದ್ಧ ಮಾಡು ಅಂತ ನಾನು ಹೇಳಿದೆ, ಜ್ಞಾನ ಶ್ರೇಷ್ಠ ಅಂತ ಹೇಳಿದೆ. ಈ ಎರಡರ ಮಾತುಗಳು ನಿನಗೆ ತದ್ವಿರುದ್ಧ ಕಂಡಾಗ ಕಾಣಿಸ್ತು. ತದ್ವಿರುದ್ಧ ಅಲ್ಲ ಅದು. ಏನು ಗೊತ್ತುಂಟ? ಲೋಕೆ, ಲೋಕ ಅಂತ ಹೇಳಿದ್ರೆ ಸಾಧಕ ಪ್ರಪಂಚ ಅಂತ. ಈ ಒಂದು ಸಾಧಕ ಪ್ರಪಂಚ ಏನಿದೆ ಅಂದರೆ ಇಲ್ಲಿ ಜನರು ಯಾರು ಅಂದರೆ ಪುಣ್ಯಾತ್ಮರು, ತಾವು ಸಾಧನೆ ಮಾಡಲಿಕ್ಕೋಸ್ಕರ ಬರ್ತಾರೆ. ಅವರಲ್ಲಿ ಎರಡು ವಿಧವಾದಂತಹ ಪಂಗಡ ಇದೆ ಅಂತ ಕೃಷ್ಣ ಹೇಳ್ತಾನೆ. ಯಾರು ಸಾಧಕರಿದ್ದಾರೆ, ಸಾಧಕರಲ್ಲಿ ಎರಡು ವರ್ಗಗಳಿದೆ. ದ್ವಿವಿಧ ನಿಷ್ಠ, ನಿಷ್ಠ ಅಂದರೆ ಇರುವಿಕೆ, ಎರಡು ರೀತಿಯಾದಂತಹ ಇರುವಿಕೆ ಇದೆ. ಇವರನ್ನು ಬಿಟ್ಟು ಉಳಿದವರು, ಅವ್ರ ಬಗ್ಗೆ ಕೃಷ್ಣ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಭಗವದ್ಗೀತೆ ಅನ್ನುವಂಥದ್ದು ಬಂದಿರುವುದು ಯಾರಿಗೆ ಅಂತ ಹೇಳಿದರೆ, ಯಾರು ಸಜ್ಜನರಿದ್ದಾರೆ, ಯಾರಿಗೆ ನಾವು ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಒಂದು ಆಕಾಂಕ್ಷೆ ಇದೆ, ಅದು ಬರೀ ಆಕಾಂಕ್ಷೆ ಅಲ್ಲ, ತುಂಬ ಹೆಚ್ಚಿನ ಒಂದು ಆಸೆ ಇದೆ, ಅಂಥವರನ್ನು ಕುರಿತು ಭಗವದ್ಗೀತೆ ನಮಗೆ ಹೊರಟಿರುವಂಥದ್ದು. ಅದಕ್ಕಾಗಿ ಕೃಷ್ಣ ಅವರನ್ನೇ ಕುರಿತು ಹೇಳುವುದು. ಅಂತಹ ಯಾರು ಸಾಧಕರಿದ್ದಾರೆ ಅವರಲ್ಲಿ ಎರಡು ವಿಧವಾದಂತಹ ಸಾಧಕ ವರ್ಗ ಇದೆ, ದ್ವಿವಿಧಾನಿಷ್ಠ. ಇದನ್ನೇ ನಾನು ನಿನಗೆ ಹಿಂದೆ ಹೇಳಿದ್ದು, ನಿನಗದು ಅರ್ಥ ಆಗಲಿಲ್ಲ. ಏನು ಯಾವುದದು ಎರಡು ಮಾರ್ಗಗಳು ಅಂತ ಹೇಳಿದರೆ, ಎರಡು ಸಾಧಕ ವರ್ಗ ಅಂತ ಹೇಳಿದರೆ, ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಕೆಲವರೇನು ಅಂತ ಹೇಳಿದರೆ ಜ್ಞಾನದ ಮೂಲಕ ತಾವು ಸಾಧನೆಯನ್ನ ಮಾಡಿ ಭಗವಂತನನ್ನು ಪಡೆಯುವಂಥವರು. ಇವರಿಗೇನು ಕರೀತಾರೆ ಅಂದರೆ ಸಾಂಖ್ಯರು ಅಂತ ಕರೀತಾರೆ. ಸಾಂಖ್ಯರು ಅಂತ ಹೇಳಿದರೆ ಸಾಂಖ್ಯ ಅಂದರೆ ಯಥಾರ್ಥವಾದ ಜ್ಞಾನ. ಆ ಯಥಾರ್ಥವಾದ ಜ್ಞಾನ ಅಂದರೆ ಸರಿಯಾಗಿ ಯಾವುದೇ ತಪ್ಪಿಲ್ಲದಂತೆ ದೇವರ ಜ್ಞಾನವನ್ನು, ಧರ್ಮದ ಜ್ಞಾನವನ್ನು ಪಡೆಯುವಂಥದ್ದು. ಆ ರೀತಿ ಪಡ್ಕೊಂಡು ಆ ಮಾರ್ಗದಲ್ಲಿ ಸಾಧನೆಯನ್ನು ಮಾಡ್ಕೊಂಡು ಹೋಗೋರೇನಿದ್ದಾರೆ ಇವರು ಜ್ಞಾನಯೋಗಿಗಳು ಅಂತ ಕರೀತಾರೆ. ಇವರು ಹೋಗುವಂತಹ ಮಾರ್ಗ ಜ್ಞಾನಯೋಗ ಅಂತ. ಅಂದರೆ ಯೋಗ ಅಂದರೆ ಉಪಾಯ, ದೇವರನ್ನು ಪಡೆಯುವ ಉಪಾಯ. ಅದು ಯಾವ ಉಪಾಯ ಅಂದರೆ ಜ್ಞಾನದ ಮೂಲಕ ದೇವರನ್ನೇ ಇವರು ಪಡೀತಾರೆ. ಕರ್ಮಯೋಗೇನ ಯೋಗಿನ. ಇನ್ನು ಎರಡನೆಯ ಒಂದು ಯಾವುದು ಪಂಗಡ ಹೇಳಿದೆ, ಸಾಧಕ ವರ್ಗ ಹೇಳಿದೆ, ಇವರು ಕರ್ಮಾಚರಣೆಯನ್ನು ಮಾಡುವ ಮೂಲಕ ತಾವು ದೇವರನ್ನು ಪಡೀತಾರೆ. ಈ ರೀತಿ ಎರಡು ರೀತಿ ಇದೆ. ಒಬ್ಬರು ಜ್ಞಾನದ ಮೂಲಕ ದೇವರನ್ನು ಪಡೆಯುವವರು, ಇನ್ನೊಬ್ಬರು ಕರ್ಮದ ಮೂಲಕ ದೇವರನ್ನು ಪಡೆಯುವಂಥವರು. ಅದರಿಂದಾಗಿ ಇವಾಗ ನಿನಗೆ ಯುದ್ಧ ಮಾಡು ಯುದ್ಧ ಮಾಡು ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನೀನು ಎರಡನೆಯ ಪಂಗಡಕ್ಕೆ ಸೇರಿದವನು. ಅಂದರೆ ಕರ್ಮಾಚರಣೆಯನ್ನು ಮಾಡುತ್ತಾ ದೇವರನ್ನು ಪಡೆಯುವಂಥದ್ದೇನಿದೆ ಆ ಮಾರ್ಗದಲ್ಲಿ ನೀನಿರು. ಅದಕ್ಕೆ ನಾನು ನಿನಗೆ ಹೇಳಿದೆ ನೀನು ಯುದ್ಧ ಮಾಡು ಯುದ್ಧ ಮಾಡು ಅಂತ. ಜ್ಞಾನಶ್ರೇಷ್ಠ ಅಂತ ಹೇಳಿದ್ನಲ್ವಾ, ಜ್ಞಾನಶ್ರೇಷ್ಠ ಅಂತ ನಾನು ಯಾಕೆ ಹೇಳಿದ್ದು ಅಂದರೆ, ಒಂದು ಪಂಗಡ ಇದೆಯಲ್ವ, ಮೊದಲನೆಯದ ಪಂಗಡ ಜ್ಞಾನದ ಮೂಲಕ ದೇವರನ್ನು ಪಡೆಯುವಂಥವರು, ಅವರನ್ನು ಉಲ್ಲೇಖ ಮಾಡಿ ನಾನು ಹೇಳಿದ್ದು. ಅಲ್ಲಿ ಏನು ಅಂದರೆ ಅಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯ ಇರ್ತದೆ, ಅವರನ್ನು ಕುರಿತು ನಾನು ಹೇಳಿದ್ದು. ನೀನು ಈ ಮಾರ್ಗದಲ್ಲಿರುವುದರಿಂದಾಗಿ ನೀನು ಇದರಲ್ಲಿ ಹೋಗಬೇಕಾದದ್ದು ಅಲ್ಲ. ಶ್ರೇಷ್ಠ ಅದೇ ಅಂತ ಆಯಿತು ಅಂದರೆ ನಾನು ಅದರಲ್ಲೇ ಹೋಗ್ತೇನೆ. ಶ್ರೇಷ್ಠವಾದದ್ದು ಮುಖ್ಯ ಅಲ್ವಾ. ನಾವು ಎಲ್ಲೇ ಹೋದರೂ ಕೂಡ ನೋಡ್ತೇವೆ ಯಾವುದು ಸುಪೀರಿಯರ್ ಕ್ವಾಲಿಟಿ ಇದೆ ಅದನ್ನು ನೋಡ್ತೇವೆ. ಶ್ರೇಷ್ಠವಾದದ್ದು ನಮಗಿರಲಿ, ನಾವು ಅದನ್ನು ಆಯ್ಕೆ ಮಾಡಿಕೊಳ್ಳುವುದು ಸಾಮಾನ್ಯ. ಅದರಿಂದಾಗಿ ಇವಾಗ ಜ್ಞಾನವೇ ಶ್ರೇಷ್ಠ ಅಂತಾದರೆ ನಾನು ಅದರಲ್ಲೇ ಹೋಗ್ತೇನೆ. ಈ ರೀತಿ ಹೇಳಿದರೆ ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನೋಡಿ ಈ ಶ್ರೇಷ್ಠ ಕನಿಷ್ಠ ಅನ್ನುವುದಿದೆಯಲ್ವಾ, ಅದು ವ್ಯಕ್ತಿಯನ್ನು ಅವಲಂಬಿಸಿ ಇದೆ ಅಂತ ಹೇಳ್ತಾನೆ. ಆಯಾಯ ವ್ಯಕ್ತಿಯನ್ನು ಅವಲಂಬಿಸಿ ಇದೆ. ಹೇಗೆ ಅಂತ ಹೇಳಿದರೆ, ಇವಾಗ ಕೆಲವರಿದ್ದಾರೆ, ಆ ಕೆಲವರಿಗೆ ಜ್ಞಾನ ಮಾರ್ಗದಲ್ಲೇ ಅವರು ಸಾಧನೆಯನ್ನು ಮಾಡ್ಕೊಂಡು ಹೋಗುವಂಥವ್ರು. ಅವರೊಂದೊಮ್ಮೆ ಕರ್ಮ ಮಾರ್ಗವನ್ನು ಹಿಡಿದ್ರು ಅಂತ ಹೇಳಿದ್ರೆ ಅವರು ಇಲ್ಲೇ ಸಂಸಾರದಲ್ಲೇ ಸಿಕ್ಕಿಬಿದ್ದು ಬಿಡ್ತಾರೆ. ಅವರ ಸಾಧನೆ ಆಗುವುದಿಲ್ಲ, ಅವ್ರಿಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಈ ಮಾರ್ಗದಲ್ಲಿಂದ. ಇನ್ನು ಕೆಲವರು ಕರ್ಮ ಮಾರ್ಗದಲ್ಲೇ ಇರುವಂಥವ್ರು. ಈ ಕರ್ಮ ಮಾರ್ಗದಲ್ಲಿ ಇರುವಂಥವ್ರು ಏನಿದ್ದಾರೆ ಅವರಿಗೆ ಜ್ಞಾನ ಮಾರ್ಗದಲ್ಲಿ ಆಗುವುದಿಲ್ಲ. ಅವರೊಂದೊಮ್ಮೆ ಶ್ರೇಷ್ಠ ನಾನು ಜ್ಞಾನ ಮಾರ್ಗಕ್ಕೆ ಹೋಗ್ತೇವೆ ಅಂದರೆ ಆಗುವುದಿಲ್ಲ. ನಿಮಗೆ ಹೇಗೆ ಉದಾಹರಣೆ ಹೇಗಂತ ಹೇಳಿದರೆ, ನೋಡಿ ಕೆಲವರು ಇರ್ತಾರೆ ಪಾಪ, ಅವ್ರು ಹೇಗಂತ ಹೇಳಿದರೆ ನಿಮಗೆ ಚೆನ್ನಾಗಿ ದೇವ್ರ ಕೆಲಸವೇ ಮಾಡ್ತಾರೆ. ಅವರು ದೇವಸ್ಥಾನಕ್ಕೆ ಬರ್ತಾರೆ, ದೇವಸ್ಥಾನದಲ್ಲಿ ನಿಮಗೆ ಅಲ್ಲಿ ತೊಳೆಯೋದು ಇಲ್ಲಿ ತೊಳೆಯೋದು, ಆ ಸೇವೆ ಮಾಡೋದು ಈ ಸೇವೆ ಮಾಡೋದು ಎಲ್ಲ ಮಾಡ್ತಾರೆ. ಬೇಕಾದಷ್ಟು ಮಾಡಿದ್ದಾರೆ ದೇವ್ರ ಬಗ್ಗೆ ಭಕ್ತಿಯೂ ಕೂಡ ಅವರಿಗಿದೆ. ಅದಕ್ಕೋಸ್ಕರ ತಾವು ಎಷ್ಟು ಬೇಕಾದರೂ ಕೆಲಸ ಮಾಡ್ಲಿಕ್ಕೆ ತಯಾರು. ಅವರನ್ನು ನೀವು ಕರೆದು ಕೂರಿಸಿ, ನೋಡಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ,
ಸ್ವಲ್ಪ ಕೂತ್ಕೊಳ್ರಿ, ನಿಮಗೆ ನಾನು ಭಗವದ್ಗೀತೆ ಹೇಳ್ಕೊಡ್ತೇನೆ, ನಿಮಗೆ ನಾನು ಮಹಾಭಾರತ ಹೇಳ್ಕೊಡ್ತೇನೆ ಅಂತ ಕೂಡಿಸ್ರಿ ಅವರನ್ನು. 10 ನಿಮಿಷ ಕೂರ್ತಾರೆ, 1/4 ಗಂಟೆ ಕೂರ್ತಾರೆ. ಆಚಾರ್ಯ ನಮ್ಗಿದೆಲ್ಲ ಆಗೋಲ್ಲ ಅಂತ ಹೇಳ್ತಾರೆ. ನಮ್ಗಿದೆಲ್ಲ ಅರ್ಥ ಆಗೋಲ್ಲ, ನಮ್ಗಿದೆಲ್ಲ ಗೊತ್ತಾಗೋಲ್ಲ. ನೀವು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಲಿಕ್ಕೆ ಕೇಳಿ, ನಾವು ಕೆಲಸ ಮಾಡ್ತೇವೆ, ಆದ್ರೆ ಇದೆಲ್ಲ ನಮ್ಗೆ ಅರ್ಥ ಆಗೋಲ್ಲ. ನಮ್ಗೇನು ಸ್ವಲ್ಪ ಗೊತ್ತಿದೆ, ಆದ್ರೆ ಹೆಚ್ಚು ಅರ್ಥ ಆಗೋಲ್ಲ ಅಂತ ಹೇಳ್ತಾರೆ. ಇನ್ನೂ ನೀವು ಅವರನ್ನು ಬಲವಂತವಾಗಿ ಕೂಡಿಸಿದ್ರೆ ಒಂದು 20 ನಿಮಿಷಕ್ಕೆ ಆಗಬೇಕಾದ್ರೆ ನಿದ್ರೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಕೂತ್ಕೊಳ್ಳಲ್ಲ ನಿದ್ರೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ನೀವು ಕೆಲಸ ಮಾಡ್ಲಿಕ್ಕೆ ಹೇಳಿ ಎಷ್ಟು ಕೆಲಸ ಮಾಡಿದ್ರೆ ನಿದ್ರೆ ಬರೋಲ್ಲ ಅವರಿಗೆ. ಆದರೆ ನೀವು ಕೂರಿಸಿದ್ರೆ 1/4 ಗಂಟೆ 20 ನಿಮಿಷದಲ್ಲಿ ನಿದ್ರೆ ಬರಲಿಕ್ಕೆ ಶುರುವಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಅವರಿಗೆ ಈ ಜ್ಞಾನ ಯೋಗದಲ್ಲಿ ತೊಡಗಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅವರ ಯೋಗ್ಯತೆ ಆ ರೀತಿ ಇಲ್ಲ. ಹಾಗಂತ ಹೇಳಿ ಅವರು ಕೆಲಸ ಮಾಡ್ತಾರೆ, ತುಂಬ ಕೆಲಸ ಮಾಡ್ತಾರೆ. ನೋಡಿ, ದೇವರದ್ದೇ ಕೆಲಸ ಮಾಡೋದು ಅವರು. ಯಾಕಂದ್ರೆ ಕರ್ಮಯೋಗಿಗಳು. ಆ ಕರ್ಮಯೋಗಿಗಳಾಗೋದ್ರಿಂದ ನೋಡಿ ಅದರಲ್ಲಿ ಇಂಟ್ರೆಸ್ಟ್, ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಂದಾಗಿ ಅದರಲ್ಲಿ ಚೆನ್ನಾಗಿ ತೊಡಗಿಸ್ಕೊಳ್ತಾರೆ. ಇನ್ನು ಕೆಲವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಈ ರೀತಿ ಮಹಾಭಾರತ, ಭಗವದ್ಗೀತೆ ಇವುಗಳನ್ನು ಕೇಳುವುದು ಅಂತ ಹೇಳಿದ್ರೆ ತುಂಬ ಇಷ್ಟ, ಹೇಳುವುದು ಅಂತ ಹೇಳಿದ್ರೆ ತುಂಬ ಇಷ್ಟ, ದೇವರನ್ನು ಧ್ಯಾನ ಮಾಡುವುದು ಅಂತ ಹೇಳಿದ್ರೆ ತುಂಬ ಇಷ್ಟ. ಈ ರೀತಿ ಇದರಲ್ಲೇ ತಮ್ಮನ್ನು ಹೆಚ್ಚು ತೊಡಗಿಸಿಕೊಂಡಿರುವಂಥವ್ರು ಅವರು. ಅವರಿಗೆ ಒಂದೊಮ್ಮೆ ನೀವು ಈ ಚಾಕ್ರಿಯನ್ನು ಮಾಡಲಿಕ್ಕೆ ಹೇಳಿ. ಮಾಡೋದಿಲ್ಲ ಅಂತಲ್ಲ, ಮಾಡಿ ಯಾರು. ಆದರೆ ನಾವು ಮೊದಲನೇವರನ್ನು ಏನು ನೋಡಿದ್ರು, ಅವ್ರು ಯಾವ ರೀತಿ ತಾವು ಚುರುಕಾಗಿ ಮಾಡ್ತಾರೆ, ಆ ರೀತಿ ಮಾಡಲಿಕ್ಕೆ ಇವರಿಗಾಗಲ್ಲ. ಯಾಕಂದ್ರೆ ಅವರಾಗಿ ಇವರು ಆ ಕರ್ಮದಲ್ಲಿ, ಅಂದರೆ ಅಲ್ಲಿ ರೆಡಿ ಮಾಡುವುದು, ಇಲ್ಲಿ ರೆಡಿ ಮಾಡುವುದು, ಅಲ್ಲಿ ಕ್ಲೀನ್ ಮಾಡುವುದು, ಇಲ್ಲಿ ಕ್ಲೀನ್ ಮಾಡುವುದು, ಅವ್ರಿಗೆ ಬೇಕಾದ ಸಹಾಯ ಮಾಡಿಕೊಡುವುದು, ಅದು ಅವರಷ್ಟು ಚೆನ್ನಾಗಿ ಇವ್ರಿಗೆ ಮಾಡ್ಲಿಕ್ಕಾಗಲ್ಲ. ಇವರದ್ದು ಸ್ವಲ್ಪ ತಡ ಆಗುತ್ತದೆ ಇವರದ್ದು. ಕಾರಣ ಏನು ಅಂತ ಹೇಳಿದ್ರೆ ಇವರು ಇದರಲ್ಲಿ ಹೆಚ್ಚು ತೊಡಗಿಕೊಂಡಿರುವವರು ಅದರಲ್ಲ. ಮತ್ತೇನು ಅಂದರೆ ಅಷ್ಟು ಸಾಮರ್ಥ್ಯವೂ ಇವರಿಗಿರೋಲ್ಲ, ದೈಹಿಕವಾದ ಸಾಮರ್ಥ್ಯವೂ ಅಷ್ಟು ಇವರಿಗಿರೋಲ್ಲ. ಯಾಕಂದರೆ ಜ್ಞಾನದಲ್ಲಿ ಹೆಚ್ಚು ತೊಡಗಿದ್ರಿಂದಾಗಿ ಈ ರೀತಿ ಇವರು ಜ್ಞಾನ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥವ್ರು. ಅವರು ಕರ್ಮ ಮಾರ್ಗ ಅಂದರೆ ಇದೇನೆಂದರೆ ಆ ವ್ಯಕ್ತಿಗತವಾಗಿರುವಂಥದ್ದು. ಅದರಿಂದಾಗಿ ಆಯಾ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಗೆ ಅದೇ ಶ್ರೇಷ್ಠ. ಇವಾಗ ನಾವು ಯಾರು ಮೊದಲನೆಯ ವ್ಯಕ್ತಿಯನ್ನು ನೋಡಿದ್ವು, ಆ ವ್ಯಕ್ತಿಯು ಶ್ರೇಷ್ಠನೇ ಅವನು ನಿಜವಾಗ್ಲೂ ಕೂಡ. ಯಾಕಂದರೆ ಅವನು ದೇವರ ಸೇವೆ, ಯಾರು ದೇವರ ಸೇವೆ ಮಾಡ್ತಾರೋ ಅವರು ಶ್ರೇಷ್ಠರೇ. ಆ ರೀತಿ ಅವನು ದೇವಸ್ಥಾನದಲ್ಲಿ ಏನು ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಶ್ರೇಷ್ಠರಾದವರೇ ಅವರು, ಇಲ್ಲ ಅಂತಲ್ಲ. ಯಾಕಂದರೆ ಅದರಿಂದಲೇ ಅವರಿಗೆ ದೇವರ ಅನುಗ್ರಹ ಆಗ್ತದೆ. ಎರಡನೆಯವರೇನಿದ್ದಾರೆ ಈ ರೀತಿ ದೇವರ ಬಗ್ಗೆ ಧ್ಯಾನ, ಪ್ರವಚನ, ಪಾಠ ಇವರು ಶ್ರೇಷ್ಠರೇ. ಅಂದರೆ ಈ ವ್ಯಕ್ತಿಗೆ ಇದು ಶ್ರೇಷ್ಠ, ಆ ವ್ಯಕ್ತಿಗೆ ಅದು ಶ್ರೇಷ್ಠ. ನೀವು ಆ ವ್ಯಕ್ತಿಯನ್ನು ಇಲ್ಲಿ ತಂದು ಹಾಕಿದರೆ, ಈ ವ್ಯಕ್ತಿಯನ್ನು ಅಲ್ಲಿ ತಂದು ಹಾಕಿದರೆ ಅದು ಪ್ರಯೋಜನ ಇಲ್ಲ ಅಂತ. ಇದು ಮೂಲಭೂತವಾಗಿರುವಂಥದ್ದು. ನೋಡಿ, ಇದು ನಮ್ಮ ಇಡೀ ಋಷಿ ಮುನಿಗಳು ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಿದ ಇದೇ ಒಂದು ಅಡಿಪಾಯದ ಮೇಲೆ, ಇದೇ ಬೇಸಿಸ್ ಮೇಲೆ. ಅದರಿಂದಾಗಿಯೇ ಒಂದು ಕಾಲದಲ್ಲಿ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಅಗ್ರಗಣ್ಯವಾಗಿತ್ತು. ಅದಕ್ಕೆ ಕಾರಣ ಏನಂದರೆ ಇದೇ ರೀತಿ ಯಾರು ಕರ್ಮ ಮಾರ್ಗದಿಂದ ಭಗವಂತನನ್ನು ಕಾಣುವವರಿದ್ದಾರೋ ಅವರಿಗೆ ಕರ್ಮ ಮಾರ್ಗದಲ್ಲೇ ತೊಡಗಿಸಿದರು. ನೋಡಿ, ಈ ಕಾರಣದಿಂದಲೇ ಇವಾಗ ಶೂದ್ರರೇನಿದ್ದಾರೆ, ಶೂದ್ರರು, ವೈಶ್ಯರು, ಕ್ಷತ್ರಿಯರು ಇವರು ಹೆಚ್ಚಾಗಿ ಕರ್ಮ ಮಾರ್ಗದಲ್ಲಿ ತೊಡಗಿರುವಂಥವ್ರು. ಕರ್ಮ ಮಾರ್ಗದ ಮೂಲಕ ದೇವರನ್ನು ಕಾಣುವವರು ಅವರು. ನೋಡಿ, ಅದಕ್ಕಾಗಿ ಅವರಿಗೆ ಕೆಲಸ ಅಂದರೆ ಶೂದ್ರರಿಗೆ ಇಂಥ ಕೆಲಸ, ಕ್ಷತ್ರಿಯರಿಗೆ ಇಂಥ ಕೆಲಸ, ಈ ವೈಶ್ಯರಿಗೆ ಅದರಲ್ಲೇ ಅವರನ್ನು ತೊಡಗಿಸಿದ್ರು. ನೀವು ಅಲ್ಲೇ ದೇವರನ್ನು ಕಾಣಿ, ಯಾಕಂದರೆ ನಿಮ್ಗೆ ಅದರಲ್ಲೇ ಇಂಟ್ರೆಸ್ಟ್ ಇರುವುದು ಅಂತ. ನೋಡಿ, ಬ್ರಾಹ್ಮಣ ವರ್ಗ ಏನಿದೆ, ಬ್ರಾಹ್ಮಣ ವರ್ಗಕ್ಕೆ ಹೆಚ್ಚು ಜ್ಞಾನದ ಮಹತ್ವವನ್ನು ಕೊಟ್ಟರು. ನೋಡಿ, ಅದಕ್ಕೆ ಹಿಂದೆ ಬ್ರಾಹ್ಮಣ ವರ್ಗ ಹೆಚ್ಚು ಜ್ಞಾನ ಸಂಪಾದನೆ ಮಾಡ್ತಾ ಇತ್ತು. ಯಾಕಂದರೆ ಅದರಲ್ಲಿ ಅವರಿಗೆ ಹೆಚ್ಚು ಇಂಟ್ರೆಸ್ಟ್ ಇರ್ತಾ ಇತ್ತು, ಹೆಚ್ಚು ಇಂಟ್ರೆಸ್ಟ್ ಇರ್ತಾ ಇತ್ತು, ಅರ್ಥವೂ ಮಾಡ್ಕೊಳ್ತಾ ಇದ್ರು, ಅವರು ಸಾಧನೆಯೂ ಮಾಡ್ತಾ ಇದ್ರು. ಅದರಿಂದ ಉಳಿದವರಿಗೆ ಅನುಕೂಲ ಆಗ್ತಾ ಇತ್ತು. ಈ ರೀತಿ ಸಾಮಾನ್ಯವಾಗಿ ನೋಡಿ, ಬ್ರಾಹ್ಮಣರನ್ನ ಜ್ಞಾನ ಮಾರ್ಗದಲ್ಲಿ ತೊಡಗಿಸ್ಲಿಕ್ಕೆ ಋಷಿಮುನಿಗಳು ಆದೇಶವನ್ನು ಮಾಡಿದ್ರು, ನೀವು ಅದರಲ್ಲಿ ತೊಡಗಿಕೊಳ್ಳಿ ಅಂತ. ಈ ಉಳಿದ 3 ವರ್ಗ ಏನಿದೆ, ನೀವು ಕರ್ಮ ಮಾರ್ಗದಲ್ಲಿ ಹೆಚ್ಚು ತೊಡಗಿಕೊಳ್ಳಿ ಅಂತ ಅವರಿಗೆ ಹೇಳಿದರು. ಇದರಿಂದ ಏನಾಯಿತು ಅಂದ್ರೆ ನೋಡಿ, ಸಮಾಜ ಒಂದು ಸರಿಯಾದ ಮಾರ್ಗದಲ್ಲಿ ನಡೀತಾ ಇತ್ತು, ಸರಿಯಾಗಿ ನಡೀತಾ ಇತ್ತು. ಯಾವಾಗ ಈ ಒಂದು ಅಡಿಪಾಯವೇ ಬಿದ್ದು ಹೋಯಿತು, ಎಲ್ಲವೂ ಅಸ್ತವ್ಯಸ್ತ ಆಗಲಿ ಶುರುವಾಯಿತು. ಸಮಾಜಕ್ಕೆ ಯಾರಿಂದ ಯಾವ ಉಪಕಾರ ಸಿಗಬೇಕೋ ಆ ಉಪಕಾರ ಸಿಗದೆ ಹೋಯಿತು. ನೋಡಿ, ಯಾರು ನಿಜವಾಗಿ ಬುದ್ಧಿವಂತನಾಗಬೇಕಾದವನು, ಒಳ್ಳೆ ಜ್ಞಾನಿ, ಒಳ್ಳೆ ಇಂಟೆಲಿಜೆಂಟು, ಅವನು ಹೋಗಿ ಏನು ಕೂಲಿ ಕೆಲಸಕ್ಕೆ ನಿಂತುಕೊಂಡ ಅಂತ ಹೇಳಿದರೆ ಅದರಿಂದ ಯಾರಿಗೆ ಲಾಸ್ ಆಗುವಂಥದ್ದು? ದೇಶಕ್ಕೆ ನಷ್ಟ. ಯಾಕಂದರೆ ನೋಡಿ, ಅವನಲ್ಲಿ ಅಂಥ ಒಂದು ಜ್ಞಾನ ಇದೆ, ಆ ಜ್ಞಾನದ ಉಪಯೋಗ ದೇಶಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಅವನು ಕೂಲಿ ಕೆಲಸ ಮಾಡ್ಕೊಂಡಿದ್ದಾನೆ.
ಅದೇ ರೀತಿ ಒಬ್ಬ ನಿಜವಾಗ್ಲೂ ಕೂಡ ಕರ್ಮ ಒಳ್ಳೆ ಚೆನ್ನಾಗಿ ಬೇಸಾಯ ಮಾಡ್ತಾನವನು, ಗದ್ದೆಯಲ್ಲಿ ಚೆನ್ನಾಗಿ ಬೇಸಾಯ ಮಾಡುವಂಥವನು. ಅಂಥವನನ್ನು ತಗೊಂಡೋಗಿ ನೀವು ಯಾವುದೋ ಆಫೀಸಲ್ಲಿ ಮ್ಯಾನೇಜರ್ ಮಾಡಿ ಕೂಡಿಸಿದ್ರೆ ಅಲ್ಲ, ಮಾಡ್ತಾನೆ ಇಲ್ಲ ಅಂತಲ್ಲ, ಮ್ಯಾನೇಜರ್ ಕೆಲಸವನ್ನು ನಿರ್ವಹಣೆ ಮಾಡ್ಬೋದು, ಅವನು ಚೇರ್ಮನ್ ಕೆಲಸವನ್ನು ನಿರ್ವಹಣೆ ಮಾಡ್ಬೋದು. ಆದರೆ ಅವನು ಎಷ್ಟು ಚೆನ್ನಾಗಿ ಕೃಷಿ ಮಾಡಿ ಬೆಳೆಯನ್ನು ತೆಗಿತಾ ಇದ್ದ ಅಷ್ಟು ಚೆನ್ನಾಗಿ ಅಲ್ಲಿ ಕೆಲಸ. ಯಾಕಂದರೆ ಅವನಿಗೆ ಸ್ಕಿಲ್ ಇರುವುದಿಲ್ಲ, ಅವನ ಎಲ್ಲ ನೈಪುಣ್ಯತೆ ಇರುವುದಿಲ್ಲ ಕೃಷಿಯಲ್ಲಿ. ನೋಡಿ, ಅದರಿಂದಾಗಿ ಅಂಥವನು ಕೃಷಿಯಲ್ಲಿ ತೊಡಗಿದರೆ ಆಗ ನಿಜವಾಗಲೂ ಕೂಡ ದೇಶಕ್ಕೆ ಎಷ್ಟು ಲಾಭ ಬರುತ್ತದೆ ಅವನಿಂದ. ಅದೇ ಅಂತಹ ಅವನು ಕೃಷಿ ಈ ನೈಪುಣ್ಯತೆ ಇರುವವನು ಹೋಗಿ ಎಲ್ಲೋ ಒಂದು 4 ಗೋಡೆಯ ಮಧ್ಯದಲ್ಲಿ ಮ್ಯಾನೇಜರ್ ಆಗಿ ಕೂತ್ಕೊಂಡ ಅಂತ ಹೇಳಿದ್ರೆ ಅವನ ಆ ನೈಪುಣ್ಯತೆ ಏನಿದು, ಅವನ ಶಕ್ತಿ ಏನಿದೆ ಅದು ದೇಶಕ್ಕೆ ಸಿಗ್ತಾ ಇಲ್ವಲ್ಲ, ವ್ಯರ್ಥವಾಗಿ ಹೋಗ್ತಾ ಇದೆಯಲ್ವ. ನೋಡಿ, ಇದು ನಮ್ಮ ಪ್ರಾಚೀನರು ಯೋಚನೆ ಮಾಡಿದ್ದು. ಅದರಿಂದಲೇ ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ನಿನ್ನನ್ನು ಈ ಮಾರ್ಗದಲ್ಲಿ ತೊಡಗು ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕರ್ಮ ಮಾರ್ಗದಲ್ಲಿ ತೊಡಗು ಅಂತ ಹೇಳಿದರೆ ನೀನು ಈ ಮಾರ್ಗದಲ್ಲಿಯೇ ಶ್ರೇಯಸ್ಸನ್ನು ಪಡೆಯುವವನು, ಯುದ್ಧ ಮಾಡುವ ಮೂಲಕವೇ ಶ್ರೇಯಸ್ಸನ್ನು ಪಡೆಯುವವನು ನೀನು. ಆದರೆ ನೀನು ಯುದ್ಧವನ್ನು ಮಾಡಬೇಕಾದದ್ದು ಯಾವ ರೀತಿ ಅಂತ ಹೇಳಿದರೆ, ಕೇವಲ ಇದು ನನ್ನ ಏನೋ ಪ್ರಾರಬ್ಧ ಕರ್ಮ ಅಂತಲ್ಲ, ಅಯ್ಯೋ ಮಾಡಬೇಕಲ್ಲ ಅಂತ ಹತ್ಕೊಂಡು ಮಾಡಬೇಡ. ಮತ್ತೆ ಇದು ನಾನು ದೇವರಿಗೆ ಮಾಡುವ ಪೂಜೆ ಅಂತ ಎಣಿಸು. ನಾವು ಯಾವುದನ್ನು ಪೂಜೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಯಾವ ಒಂದು ನಮ್ಮ ಕರ್ಮದಿಂದ ದೇವರು ಖುಷಿ ಪಡ್ತಾನೋ ಅದು ಪೂಜೆ ದೇವರದ್ದು. ಇವಾಗ ನಾನು ನಿನ್ನ ಯಾವ ಕೆಲಸದಿಂದ ಖುಷಿ ಪಡ್ತೇನೆ ಅಂತ ಹೇಳಿದ್ರೆ ಯುದ್ಧ ರೂಪವಾದ ಕರ್ಮದಿಂದ. ನೀನು ಅಧರ್ಮದ ವಿರುದ್ಧವಾಗಿ ಹೋರಾಟ ಮಾಡ್ತೀಯ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ಅದಕ್ಕೆ ಅದು ನೀನು ಮಾಡುವ ಪೂಜೆ, ಕ್ಷತ್ರಿಯ ಮಾಡುವ ಪೂಜೆ. ಅಂದರೆ ನೋಡಿ, ಈ ರೀತಿ ನಾವು ಇವತ್ತೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಪೂಜೆ ಅಂತ ಹೇಳಿದ ಕೂಡಲೇ ದೇವಸ್ಥಾನದೊಳಗೆ ಹೋಗೋದು ಅಥವಾ ದೇವರ ಕೋಣೆ ಒಳಗೆ ಹೋಗೋದು, ಮಂಗಳಾರತಿ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದೊಂದೇ ಪೂಜೆ ಅಲ್ಲ. ಮತ್ತೆ ನಮ್ಮ ಪಾಲಿನ ಕರ್ತವ್ಯ ಏನಿದೆ ಅದೆಲ್ಲವೂ ಪೂಜೆ. ಒಬ್ಬ ಶೂದ್ರನಿಗೆ ಯಾವುದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅದು ಅವನು ಮಾಡುವ ಪೂಜೆ, ಅದರಿಂದಲೇ ದೇವರು ಅವನಿಗೆ ಮೆಚ್ಚಿಕೊಳ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಒಬ್ಬ ವೈಶ್ಯ ಅವನು ಮಾಡುವ ಕರ್ಮ ಏನಿದೆ ಅದರಿಂದಲೇ ದೇವರು ಪ್ರತ್ಯಕ್ಷನಾಗ್ತಾನೆ. ಇವೆಲ್ಲವೂ ನಾವು ಮಹಾಭಾರತ ಮುಂತಾದವುಗಳಲ್ಲಿ ನೋಡಬೇಕಾದದ್ದು, ಈ ಕಥೆಗಳನ್ನೆಲ್ಲ. ಅವರವರಿಗೆ ಯೋಗ್ಯವಾದ ಕರ್ಮ. ಮತ್ತೇನು ಅಂತ ಹೇಳಿದರೆ, ಬರೀ ಮೂಗು ಹಿಡ್ಕೊಂಡು ಜಪ ಮಾಡ್ಕೊಂಡು ಕೂತಿರೋನು ಅದು ಬ್ರಾಹ್ಮಣನದು. ಅದು ಯಾಕೋಸ್ಕರ ಅಂದ್ರೆ ಅವನು ಮಾಡೋದು ದೇಶ ಸೇವೆಯೇ. ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಒಬ್ಬ ಬ್ರಾಹ್ಮಣ ಧ್ಯಾನ ಮಾಡ್ತಾನೆ, ಜ್ಞಾನ ಸಂಪಾದನೆ ಮಾಡ್ತಾನೆ, 10 ಜನರಿಗೆ ಹೇಳ್ತಾನೆ ಅಂತ ಹೇಳಿದರೆ ಅದರ ಹಿಂದೆ ಬರೀ ದುಡ್ಡಿಗೋಸ್ಕರ ಅಲ್ಲ. ಮತ್ತೆ ಹಿಂದೆ ಯಾಕೆ ಋಷಿಮುನಿಗೆ ಅವನು ಬ್ರಾಹ್ಮಣನಿಗೆ ಕರ್ತವ್ಯ ಹೇಳಿದ್ರು ಅಂದರೆ, ನೀನು ದೇಶಕ್ಕೋಸ್ಕರ ಇಷ್ಟೆಲ್ಲ ಮಾಡು. ನೋಡಿ, ಈ ರೀತಿ ಪ್ರತಿಯೊಬ್ಬರು ಅವರಿಗೆ ಏನು ಕೊಟ್ಟಿದ್ದಾರೆ ದೇವರು ಅದನ್ನು ದೇಶಕ್ಕೆ ಕೊಡಬೇಕು. ನೋಡಿ, ಆ ರೀತಿ 2 ಮಾರ್ಗ ಇದೆ. ಅದರಲ್ಲಿ ಜ್ಞಾನಯೋಗೇನ ಸಾಂಖ್ಯಾನಂ, ಯಾರಿಗೆ ಜ್ಞಾನದಲ್ಲಿ ಆಸಕ್ತಿ ಇದೆ ಅವರು ಜ್ಞಾನ ಮಾರ್ಗದಲ್ಲಿ ತೊಡಗಿಕೊಳ್ತಾರೆ. ಯಾಕಂದರೆ ಸನಕಾದಿಗಳೆಲ್ಲ ಇದ್ದ ಹಾಗೆ ಅವರಿಗೆ ಅದರಲ್ಲೇ ಆಸಕ್ತಿ. ನೋಡಿ, ಸನಕಾದಿಗಳು, ಯಾಕಂದರೆ ಚತುರ್ಮುಖ ಬ್ರಹ್ಮದೇವರು ಮೊದಲು ಸನಕಾದಿಗಳನ್ನು ಸೃಷ್ಟಿ ಮಾಡಿದರು. ಸನಕ, ಸನಂದನ, ಸನಸುಜಾತ, ಸನತ್ಕುಮಾರ ಸೃಷ್ಟಿ ಮಾಡಿ ಹೇಳಿದರು, ಹೋಗಿ ನೀವು ಪ್ರಜಾವೃದ್ಧಿಯನ್ನು ಮಾಡಿ ಅಂತ. ನಾವು ಮಾಡೋಲ್ಲ ಅಂತ ಹೇಳಿದ್ರು. ನಾವು ಈ ಮಕ್ಕಳು ಮರಿ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ನಮಗಿದೆಲ್ಲ ಬೇಡ, ನಮಗೆ ದೇವರು ಮಾತ್ರ ಸಾಕು ಅಂತ ಹೊರಟೇ ಹೋದರು. ನೋಡಿ, ಅವರಿಗೆ ಅದೇ ಇಷ್ಟ, ಅವರಿಗೆ ಇದು ಇಷ್ಟ ಅಲ್ಲ. ಅದಕ್ಕೆ ಚತುರ್ಮುಖ ದೇವರು ಅವರ ಬ್ರಹ್ಮ ಬಿಟ್ಟುಬಿಟ್ಟ ಅವರನ್ನು, ಹೊರತು ಒತ್ತಾಯ ಮಾಡಲಿಲ್ಲ. ಬನ್ನಿ ನೀವು ಮಕ್ಕಳು ಮಾಡಬೇಕು, ಪ್ರಜಾವೃದ್ಧಿ ಮಾಡಬೇಕು, ಅದಕ್ಕೆಲ್ವ ನಾನು ಹುಟ್ಟಿಸಿದ್ದೆ ನಿಮ್ಮನ್ನು ಹೇಳಲಿಲ್ಲ. ಯಾಕಂದರೆ ನಿಮಗೆ ಅದು ಇಷ್ಟ ಅಲ್ವ, ಹೋಗಿ ಅದೇ ನಿಮಗೆ ಅದರಲ್ಲೇ ನೀವು ದೇವರನ್ನು ಕಾಣ್ತೀರಾ ಅಂತ. ನೋಡಿ, ಹೀಗೆ ಅದು ಜ್ಞಾನ ಮಾರ್ಗ ಸನಕಾದಿ ಮುಂತಾದ ಋಷಿಗಳಿಗೆ. ಕರ್ಮಯೋಗೇಣ ಯೋಗಿನ. ಇನ್ನು ಜನಕಾದಿ ಋಷಿಗಳೇನಿದ್ದಾರೆ ಇವು ರಾಜರುಗಳು. ನಿಜವಾಗಲೂ ದನಕನೇ ಮೊದಲಾದಂಥವರು ನಾವು ಬೆಳಗ್ಗೆ ಯಾರನ್ನ ಮಾಂಧಾತ, ನಹುಷ, ಅಂಬರೀಷ, ಸಗರ ಮುಂತಾದ ರಾಜರುಗಳನ್ನೆಲ್ಲ ಹೇಳ್ತೇವೆ. ನಿಜವಾಗಲೂ ಹೆಸರಿಗೆ ಅವರು ರಾಜರು, ದೊಡ್ಡ ಚಕ್ರವರ್ತಿಗಳು, ಇಡೀ ಭೂಮಂಡಲವನ್ನು ಆಳಿದಂಥ ರಾಜರುಗಳು. ಆದರೆ ವಿಷಯ ಏನು ಅಂತ ಹೇಳಿದರೆ, ಋಷಿಗಳ ಹಾಗೆ ಬಾಳಿದವರು ರಾಜರಾಗಿದ್ದುಕೊಂಡು ಕೂಡ. ಯಾಕಂದರೆ ಅವರು ರಾಜ್ಯಭಾರವನ್ನು ಯಾಕೆ ಮಾಡಿದರು ಅಂತ ಹೇಳಿದರೆ, ನಾವು ಮೆರಿಬೇಕು, ದುಡ್ಡು ಮಾಡಬೇಕು, ಪ್ರಸಿದ್ಧಿ ಪಡಿಬೇಕು ಅಂತಲ್ಲ. ಮತ್ತೆ ನನ್ನ ಕರ್ತವ್ಯ ಇದು, ರಾಜ್ಯಭಾರ ಮಾಡುವಂಥದ್ದು ನನ್ನ ಕರ್ತವ್ಯ, ಅಧರ್ಮದ ವಿರುದ್ಧ ಹೋರಾಟ ಮಾಡುವುದು ನನ್ನ ಕರ್ತವ್ಯ. ಈ ರೀತಿ ಅವರ ಡ್ಯೂಟಿ ನಮ್ಮ ಡ್ಯೂಟಿಯಿಂದ ತಿಳಿದು ಮಾಡಿದರು ಅವರು. ನೋಡಿ, ಅದಕ್ಕಾಗಿ ಕರ್ಮದ ಮೂಲಕವೇ ಅವರು ಮೋಕ್ಷ ಪಡೆದರು. ಅದರಿಂದಾಗಿ ನೋಡಿ, 2 ವಿಹಿತವಾದದ್ದೇ. ಒಂದನ್ನು ಕೆಳಗೆ ಒಂದು ಮೇಲೆ ಅಂತ ನೀನು ಹೇಳಬೇಡ. ಅದರಿಂದಾಗಿ ನಾನು ಕಾಡಿಗೆ ಹೋಗಿಬಿಡ್ತೇನೆ ಹೇಳಬೇಡ. ಯಾಕಂದರೆ ನೀನು ಕಾಡಿಗೆ ಹೋದರೂ ಕೂಡ ನೀನು ಅಲ್ಲಿ ಸರಿಯಾಗಿ ತಪಸ್ಸು ಮಾಡಲಿಕ್ಕಾಗಲ್ಲ. ಯಾಕಂದರೆ ನಿನ್ನ ಸ್ವಭಾವ ಏನಿದೆ, ನಿನ್ನ ನೇಚರ್ ಏನಿದೆ, ಅದು ಕರ್ಮಯೋಗದಲ್ಲಿ ತೊಡಗುವಂಥದ್ದು. ಅದಕ್ಕನುಗುಣವಾಗಿ ನೀನು ತೊಡಗು.
ಯಾರಿಗೆ ಆ ನೇಚರ್ ಇದೆ ಅವರು ಜ್ಞಾನ ಮಾರ್ಗದಲ್ಲಿ ಹೋಗಬೇಕಾದದ್ದು. ಜ್ಞಾನ ಮಾರ್ಗದಲ್ಲಿ ಹೋಗುವ ಸ್ವಭಾವವುಳ್ಳವ ಒಂದೊಮ್ಮೆ ಕರ್ಮ ಮಾರ್ಗದಲ್ಲಿ ಬಂದೆ ಅಂದರೆ ಅವನು ಸರಿಯಾಗಿ ಸಾಧನೆ ಮಾಡೋಲ್ಲ. ಯಾರು ಕರ್ಮ ಮಾರ್ಗದಲ್ಲಿ ತೊಡಗಬೇಕಾದವನು ಅವನು ಜ್ಞಾನ ಮಾರ್ಗಕ್ಕೆ ಹೋದ ಅಂದರೆ ಅಲ್ಲಿ ಅವನು ಸರಿಯಾಗಿ ಸಾಧನೆ ಮಾಡೋಲ್ಲ. ಅದಕ್ಕಾಗಿ ಅವರವರಿಗೆ ಯೋಗ್ಯವಾದ ಮಾರ್ಗದಲ್ಲೇ ತಾವು ಸಾಗಬೇಕು. ಇದನ್ನೇ ನಾನು ನಿನಗೆ ಹೇಳ್ತಾ ಇರೋದು. ನೀನು ಯುದ್ಧ ಮಾಡು ಅಂದರೆ ಇಷ್ಟು ಸ್ಪಷ್ಟಪಡಿಸ್ತಾನೆ. ಇದರೊಟ್ಟಿಗೆ ಇನ್ನೊಂದೇನು ನಮಗೆ ಗೊಂದಲ ಬರುತ್ತೆ ಅಂತ ಹೇಳಿದರೆ, ಹಾಗಿದ್ರೆ ಇವಾಗ ಯಾರು ಕರ್ಮ ಮಾಡುವವರಿದ್ದಾರೆ, ಕರ್ಮ ಮಾಡುವವರು ಅಂದರೆ ನೋಡಿ ಸಾಮಾನ್ಯ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇವಾಗ ಸನ್ಯಾಸಿಗಳು ಅವರೆಲ್ಲ ಜ್ಞಾನ ಮಾರ್ಗದಲ್ಲಿ ತೊಡಗಿದವರು ನೋಡಿ. ಅದಕ್ಕೋಸ್ಕರವೇ ಅವರಿಗೆ ಯಜ್ಞ ಯಾಗ ಮುಂತಾದವುಗಳೆಲ್ಲ ಇಲ್ಲ. ಯಾಕಂದರೆ ಅವರು ದೇವರನ್ನು ಧ್ಯಾನ ಮಾಡುತ್ತಾ ತಪಸ್ಸು ಮಾಡ್ತಾ ಅದರಲ್ಲೇ ತಮ್ಮನ್ನು ತೊಡಗಿಸಿಕೊಳ್ಬೇಕಾದವರು. ಅದೇ ರೀತಿ ಯಾರು ಗೃಹಸ್ಥರಿದ್ದಾರೆ, ಗೃಹಸ್ಥರು ಮುಂತಾದವರೆಲ್ಲ ಅವರು ಕರ್ಮಯೋಗಿಗಳು ಅಂತ. ಹಾಗಿದ್ರೆ ಇವರಿಗೆ ಜ್ಞಾನ ಬೇಡ, ಅವರಿಗೆ ಕರ್ಮ ಬೇಡ. ಜ್ಞಾನಯೋಗಿಗಳು ಅಂದರೆ ಬರೀ ಜ್ಞಾನ ಮಾತ್ರ, ಅವ್ರಿಗೇನೂ ಮಾಡಲಿಕ್ಕಿಲ್ಲ, ಸುಮ್ಮನೆ ಕೂತ್ಕೊಂಡು ಜ್ಞಾನ ಜ್ಞಾನ ಜ್ಞಾನ, ಅವ್ರಿಗೇನು ಮಾಡಲಿಕ್ಕಿಲ್ಲ. ಕರ್ಮಯೋಗಿಗಳು ಅಂದರೆ ಬರೀ ಕರ್ಮ ಕರ್ಮ ಕರ್ಮ, ಅವರಿಗೇನಿಲ್ಲ, ಜ್ಞಾನವಿಲ್ಲವೇ ಇಲ್ಲ. ಈ ರೀತಿ ತಿಳ್ಕೊಳ್ಬೇಡಿ. ಇದನ್ನು ಮುಂದೆ ಕೃಷ್ಣ ಸ್ಪಷ್ಟೀಕರಣ ಮಾಡ್ಕೊಂಡು ಹೋಗ್ತಾನೆ. ಏನು ಅಂತ ಹೇಳಿದ್ರೆ, ಜ್ಞಾನ ಯೋಗಿಗಳು ಅಂತ ಹೇಳಿದ್ರೆ ಅವರಿಗೆ ಕರ್ಮ ಬೇಡ ಅಂತಲ್ಲ, ಜ್ಞಾನಯೋಗಿಗಳಿಗೂ ಕೂಡ ಕರ್ಮ ಬೇಕೇ ಬೇಕು. ಆದರೆ ಅವರನ್ನು ಯಾಕೆ ಮತ್ತೆ ಜ್ಞಾನಯೋಗಿಗಳು ಅಂದರೆ ಕರೆಯುವುದು ಅಂದರೆ, ಜ್ಞಾನಕ್ಕೆ ಅವರಲ್ಲಿ ಮಹತ್ವ, ಜ್ಞಾನಕ್ಕೆ ಹೆಚ್ಚು ಮಹತ್ವ. ಯಾಕಂತ ಹೇಳಿದ್ರೆ ಇವಾಗ ಹೇಳ್ತಾರೆ ಅಂತ ಹೇಳಿದ್ರೆ ಹೇಳುವುದು ಒಂದು ಕರ್ಮ ಅಲ್ವಾ, ಕೇಳ್ತಾರೆ ಅಂದರೆ ಕೇಳುವುದು ಒಂದು ಕರ್ಮ ಅಲ್ವಾ, ಧ್ಯಾನ ಮಾಡ್ತಾರೆ ಅಂದರೆ ಧ್ಯಾನ ಮಾಡುವುದು ಒಂದು ಕರ್ಮ ಅಲ್ವಾ. ಈ ರೀತಿ ಅವರಲ್ಲೂ ಕರ್ಮ ಇದ್ದೇ ಇದೆ, ಆದರೆ ಕರ್ಮ ಅವರಲ್ಲಿ ಕಮ್ಮಿ. ಅದೇ ರೀತಿ ಕರ್ಮಯೋಗಿಗಳು ಅಂತ ನಾವು ಯಾರನ್ನು ಹೇಳ್ತೇವೆ, ಕರ್ಮಯೋಗಿಗಳಲ್ಲಿ ಜ್ಞಾನ ಇದೆ, ಜ್ಞಾನ ಇಲ್ದಿದ್ರೆ ಅವರು ಕರ್ಮಯೋಗಿಗಳೇ ಆಗೋಲ್ಲ. ಅದಕ್ಕೆ ಕೃಷ್ಣ ಇಲ್ಲಿ ಏನು ಹೇಳ್ತಾನೆ ಅಂದರೆ, ಕರ್ಮಯೋಗೇನ ಯೋಗಿನಾಮ್ ಅಂತ ಹೇಳಿದ. ಯೋಗಿಗಳು ಅಂತ ಹೇಳಿದ್ರೆ ಅವರು ತಿಳ್ಕೊಂಡವರೇ. ಆದರೆ ನಾವು ಮೊದಲನೆಯವರನ್ನು ಹೋಲಿಸಿದರೆ ಇವರಿಗೆ ಕರ್ಮ ಕಡಿಮೆ, ಕರ್ಮ ಹೆಚ್ಚು, ಜ್ಞಾನ ಕಡಿಮೆ. ನಿಮಗೆ ಯಾಗಂತ ಹೇಳಿದ್ರೆ, ಒಂದು ಕಾಲೇಜಿಗೆ ಹೋಗ್ತೇವೆ ಅಂತ ತಿಳ್ಕೊಳ್ಳಿ, ಕಾಲೇಜಲ್ಲಿ ಟೀಚಿಂಗ್ ಸ್ಟಾಫ್ ಅಂತಂದು ಇರ್ತದೆ, ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇರ್ತದೆ. ಇಲ್ಲಿ ಟೀಚಿಂಗ್ ಸ್ಟಾಫ್ ಅಂತ ಏನಿದೆ ಅಂದರೆ, ಯಾರು ಈ ಶಿಕ್ಷಣದಲ್ಲಿ ಅಂದರೆ ಮಕ್ಕಳಿಗೆ ಪಾಠ ಹೇಳಿಕೊಡುವುದರಲ್ಲಿ ತೊಡಗಿರುತ್ತಾರೆ, ಅವರಿಗೆ ಹೇಳಿಕೊಡುವುದು ಬೋಧನೆಯಲ್ಲಿ ಹೆಚ್ಚು ಅವರು ತೊಡಗಿಸಿಕೊಳ್ಳುವುದು. ಅಂದರೆ ನೋಡಿ, ಜ್ಞಾನದಲ್ಲಿ ತಮ್ಮನ್ನು ಹೆಚ್ಚು ತೊಡಗಿಸಿಕೊಂಡಿರುವವರು ಅವರು. ಹಾಗಿದ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತನ. ಯಾರು ಆಫೀಸ್ ಕೆಲಸ ಮಾಡ್ತಾರಲ್ಲ ಅವರನ್ನು ನಾವು ನಾನ್ ಟೀಚಿಂಗ್ ಸ್ಟಾಫ್ ಅಂತ ಕರಿತೇವೆ. ಆಫೀಸಲ್ಲಿ ಇರುವಂತಹ ಕ್ಲರ್ಕ್, ಸೂಪರಿಂಟೆಂಡೆಂಟ್ ಮುಂತಾದವರೆಲ್ಲ, ಅವರಿಗೆ ಜ್ಞಾನ ಇಲ್ಲ ಅಂತನ, ಅವರಿಗೇನು ಗೊತ್ತಿಲ್ಲ ಅಂತ ಅವರನ್ನು ಇದು ಕ್ಲರ್ಕ್ ಮುಂತಾದವರನ್ನು ಮಾಡಿ ಕೂರಿಸಿದ. ಏನೂ ಗೊತ್ತಿಲ್ಲದಿದ್ರೆ ಅವರು ಕ್ಲರ್ಕು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರು ಡಿಗ್ರಿ ಮಾಡಿದ್ದಾರೆ. ಇಲ್ಲಿ ಕ್ಲರ್ಕು ಸೂಪರಿಂಟೆಂಡೆಂಟ್ ಆಗಿ ಬರಬೇಕಾದ್ರೆ ಅವರು ಡಿಗ್ರಿ ಮಾಡಿಯೇ ಬಂದವರು, ಅವರಿಗೂ ಜ್ಞಾನ ಇದೆ. ಹಾಗಿದ್ರೂ ಕೂಡ ನೋಡಿ, ಅವರನ್ನು ಯಾಕೆ ನಾವು ನಾನ್ ಟೀಚಿಂಗ್ ಸ್ಟಾಫ್ ಅಂತ ಕರಿತೇವೆ ಅಂತ ಹೇಳಿದ್ರೆ, ನೀವು ಯಾರು ಟೀಚಿಂಗ್ ಮಾಡ್ತಾರೆ ಅವರನ್ನು ಹೋಲಿಸಿದರೆ ಇವರಿಗೆ ಕರ್ಮ ಹೆಚ್ಚು, ಬರೆಯುವುದು, ದುಡ್ಡು ತಗೊಳ್ಳೋದು, ಲೆಕ್ಕಾಚಾರ ನೋಡುವುದು, ಇದೆಲ್ಲ ಕರ್ಮ ಹೆಚ್ಚು. ಮತ್ತೆ ಜ್ಞಾನದ ಬಳಕೆ ಕಮ್ಮಿ ಇವರಲ್ಲಿ. ಯಾಕಂದ್ರೆ ಇವರು ಯಾರಿಗೂ ಪಾಠ ಮಾಡಬೇಕಾಗಿಲ್ಲ. ಅದಕ್ಕಾಗಿ ಜ್ಞಾನದ ಬಳಕೆ ಇವರಲ್ಲಿ ಕಮ್ಮಿ ಇದೆ, ಕರ್ಮದ ಬಳಕೆ ಹೆಚ್ಚಿದೆ. ಅದೇ ಟೀಚಿಂಗ್ ಸ್ಟಾಫ್ ಅಂತ ನಾವು ಯಾರನ್ನು ಕರಿತೇವೆ ಅಂದರೆ ಅವರಲ್ಲಿ ಜ್ಞಾನದ ಬಳಕೆ ಹೆಚ್ಚಿದೆ, ಕರ್ಮದ ಬಳಕೆ ಕಮ್ಮಿ ಇದೆ. ಇದರಿಂದಲೇ ಕರೆಯೋದು. ಇಲ್ಲಿಯೂ ಹಾಗೇನೆ, ಇಬ್ಬರಲ್ಲಿ ಎರಡೂ ಕೂಡ ಇದ್ದೇ ಇದೆ. ಬರೀ ಒಂದರಿಂದ ಆಗುವುದಿಲ್ಲ, ಎರಡು ಬೇಕೇ ಬೇಕು. ಅವರಿಗೆ ಅದು ಬೇಕು, ಇವರಿಗೆ ಇದು ಬೇಕು, ಇಲ್ಲದಿದ್ರೆ ಆಗುವುದಿಲ್ಲ. ಆದರೆ ಪರ್ಸೆಂಟೇಜ್ ಯಾರಲ್ಲಿ ಹೆಚ್ಚಿದೆಯೋ ಅವರನ್ನು ಕುರಿತು ಅದನ್ನು ಹೇಳುವಂತಹದ್ದು ಅಂತ. ಇದು ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಇದನ್ನು ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ನೋಡು, ಇದು ನಾನು ನಿನಗೆ ಹೇಳ್ತಾ ಇರುವುದೇ ಹೊರತು ಯುದ್ಧ ಮಾಡದೆ ನಾನು ಹೋಗಿಬಿಡ್ತೇನೆ, ಕಾಡಿಗೆ ಹೋಗಿ ತಪಸ್ಸಿಗೆ ಕೂತು ಬಿಡ್ತೇನೆ, ಯಾವತ್ತ ಆ ರೀತಿ ತಿಳ್ಕೊಳ್ಬೇಡ. ನಾನು ಯಾಕೆ ನಿನ್ನನ್ನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೇನೆ ಗೊತ್ತುಂಟಾ? ನೀನು ಈ ಮಾರ್ಗದಲ್ಲೇ ಹೋಗಬೇಕಾದವನು. ಹೋಗದೇ ಇದ್ರೆ ಏನಾಗತ್ತೆ? ಒಂದು ಪ್ರಶ್ನೆ ಬರ್ಬೋದು, ಇಲ್ಲ ನಾನು ಯುದ್ಧ ಮಾಡುವುದಿಲ್ಲ, ಕೂತ್ಕೊಂಡ್ಬಿಡ್ತೇನೆ, ಯುದ್ಧ ಮಾಡುವುದಿಲ್ಲ ನಾನು. ಈ ರೀತಿ ಕೂತ್ರೆ ಏನಾಗಬಹುದು? ಅದಕ್ಕೆ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ, ನಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನೋಡು ಅರ್ಜುನ, ನಿನ್ನನ್ನು ಯುದ್ಧ ಮಾಡು ನಾನು ಯಾಕೆ ಹೇಳ್ತಾ ಇದ್ದೇನೆ ಗೊತ್ತುಂಟ? ನೀನು ಹೇಳ್ಬೋದು, ನಾನು ತಪಸ್ಸಿಗೆ ಹೋಗ್ಬಿಡ್ತೇನೆ,
ಕಾಡಿನಲ್ಲಿ ತಪಸ್ ಮಾಡ್ಕೊಂಡು ಕೂರ್ತೇನೆ, ಈ ಯುದ್ಧ ಗಿದ್ದ ಈ ರಗಳೇ ಬೇಡ ನನಗೆ, ಯಾರಿಗೆ ಬೇಕಿದೆಲ್ಲ ಅಂತ ಅಲ್ಲಿ ಹೋಗಿ. ಯಾಕಂದರೆ ಕಾಡಿನಲ್ಲಿ ಕೂತ್ಬಿಟ್ಟೆ ಅಂತ ಹೇಳಿದ್ರೆ ಅವಾಗ ಯಾರನ್ನೂ ಕೊಲ್ಲಿಕ್ಕಿಲ್ಲ, ಯಾರ ಬಗ್ಗೆ ದ್ವೇಷ ಮಾಡಲಿಕ್ಕಿಲ್ಲ, ಯಾರು ಬರೀ ದೇವರು ನಾನು ಇಷ್ಟೇ ಅಂತ ನೀನು ಹೇಳ್ಬೋದು. ಅದರಿಂದ ನನಗೆ ದೇವರು ಒಲ್ದು ಬಿಡ್ತಾನೆ, ದೇವರ ಅನುಗ್ರಹ ಆಗಿಬಿಡುತ್ತೆ ನೀನು ತಿಳ್ಕೊಂಡಿರ್ಬೋದು. ನಿನ್ನ ತಿಳುವಳಿಕೆ ತಪ್ಪು ಅಂತ ಹೇಳ್ತಾನೆ. ಬಹಳ ಮುಖ್ಯವಾಗಿ ನಾವಿದನ್ನು ತಿಳ್ಕೊಳ್ಬೇಕಾದದ್ದು. ಯಾಕೆ ಅಂತ ಹೇಳಿದರೆ ಎಷ್ಟೋ ಸಲ ನಮಗೇನು ಕಾಣುತ್ತೆ ಅಂತ ಹೇಳಿದರೆ, ಯೋ ಯಾರಿಗೆ ಬೇಕು ಈ ಜಂಜಾಟ, ಈ ಹೆಂಡತಿ ಮಕ್ಕಳು ಗಂಡ ಇದೆಲ್ಲ ಯಾರಿಗೆ ಬೇಕು ಅಂತ ಹೇಳಿ ಮನೆ ಮಾರು ಎಲ್ಲ ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊಂಡ್ಬಿಡ್ತೇವೆ. ಯಾವುದೋ ಆಶ್ರಮಕ್ಕೆ ಸೇರ್ಕೊಳ್ಳೋದು, ಯಾವುದೋ ಮಠಕ್ಕೆ ಸೇರ್ಕೊಳ್ಳೋದು, ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಕೂತು ಬಿಡ್ತೇವೆ ನಾವು. ಅಲ್ಲಿ ಏನು ಭಜನೆ ಧ್ಯಾನ ಇದೆಲ್ಲ ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಆಯಿತು, ನಮ್ಮ ಜನ್ಮ ಉದ್ಧಾರ ಆಯಿತು ಅಂತ ಈ ರೀತಿ ಎಣಿಸಿಬಿಡ್ತೇವೆ. ನಮಗೆ ದೇವರ ಭಾರಿ ಅನುಗ್ರಹ ಆಗಿಬಿಡ್ತು, ನಾವು ದೇವರಿಗೆ ತುಂಬ ಹತ್ತಿರ ಆಗಿಬಿಟ್ಟಿದ್ದೇವೆ, ಸಂಸಾರವನ್ನು ಬಿಟ್ಟುಬಿಟ್ಟಿದ್ದೇವೆ ಅಂತ. ಆದರೆ ಕೃಷ್ಣನ ಈ ಮಾತೇನಿದೆ ಅವರೆಲ್ಲರಿಗೂ ಕೊಡ್ಲಿ ಪೆಟ್ಟು ಕೊಡುತ್ತದೆ. ಇವರು ಯಾರೂ ದೇವರ ಅನುಗ್ರಹವನ್ನು ಪಡೆಯೋಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಯಾರೂ ದೇವರ ಅನುಗ್ರಹವನ್ನು ಪಡೆಯೋಲ್ಲ. ಯಾಕಂದರೆ ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ. ನೈಷ್ಕರ್ಮ್ಯ ಅಂತೇಳಿದ್ರೆ ಮೋಕ್ಷ. ಮೋಕ್ಷ ಅಂತೇಳಿದ್ರೆ ಅಂದರೆ ಯಾವುದು ನಿಷ್ಕರ್ಮ ಅಂದರೆ ಈ ನಿಷ್ಕರ್ಮ ಆಚರಣೆ ಏನಿದೆ, ನಿಷ್ಕಾಮ ಆಚರಣೆ, ಅದರಿಂದ ದೊರಕುವಂಥದ್ದು ಯಾವುದು ಅಂದರೆ ಮೋಕ್ಷ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೋಡ ಅರ್ಜುನ, ಕೇವಲ ಕರ್ಮ ಮಾಡದೆ ನಾನು ಕೂತ್ಕೊಳ್ತೇನೆ ಅಂತ ಹೇಳುವುದರಿಂದ ನಿನಗೆ ಮೋಕ್ಷ ಆಗುವುದಿಲ್ಲ. ನಮಗೇನು ಕಾಣುತ್ತೆ ಅಂತ ಹೇಳಿದ್ರೆ ಎಷ್ಟೋ ಮಂದಿಗೆ ಕಾಣೋದುಂಟು, ಅದು ವಿಶೇಷವಾಗಿ ಈ ಮನವಾರ್ತೆಯಲ್ಲಿ ತೊಡಗಿರಿದವರಿಗೆ, ಈ ಹೆಣ್ಮಕ್ಳಿಗೆಲ್ಲ ಕಾಣೋದುಂಟು. ಅಯ್ಯೋ ಯಾಕೆ ಬೇಕು ಬೆಳಗಿಂದ ಸಂಜೆ ತನಕ ಬರೀ ಅದು ಮಾಡೋದು ಇದು ಮಾಡೋದು, ಗಂಡ ಮಕ್ಕಳಿಗೆ ಆ ತಿಂಡಿ ಮಾಡಾಕೋದು ಈ ತಿಂಡಿ ಮಾಡಾಕೋದು, ಅದನ್ನು ಒಗೆಯೋದು ಈ ಯಾರಿಗೆ ಬೇಕು, ಇದೆಲ್ಲ ಸಾಕಾಗಿ ಹೋಗ್ಬಿಟ್ಟಿದೆ. ಇದೆಲ್ಲ ಬಿಟ್ಟು ಯಾರಿಗೆ ಬೇಕು, ನಮಗೆ ದೇವರು, ಇದೆಲ್ಲ ದೇವ್ರು ಸಿಗೋಲ್ಲ, ಅದಕ್ಕೋಸ್ಕರ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ನಾನು ಕೂತ್ಕೊಂಡ್ಬಿಡ್ತೇನೆ. ಈ ರೀತಿ ಎಣಿಸಿ ಕೆಲವರಂತ ಇನ್ನೇನು ಮಾಡ್ತಾರೆ ಅಂದರೆ, ನೀವೇನಾದರೂ ಹಾಳಾಗಿ ಮಗಳು ನನಗೇನಾಗಬೇಕಾಗಿದೆ ಅಂತ ಹೇಳಿ ಗಂಡ ಮಕ್ಕಳು ಆಸೆ ಕಾಸೆ ಎಲ್ಲ ಬಿಟ್ಟು ತಾವೆಲ್ಲೋ ಹೋಗಿ ಕೂತು ಬಿಡ್ತಾರೆ. ದೇವಸ್ಥಾನದಲ್ಲಿ ಬೆಳಗಿಂದ ಸಂಜೆ ತನಕ ಭಜನೆ ಪೂಜೆ ಇದನ್ನು ನೋಡಿಕೊಂಡು. ಇನ್ನು ಕೆಲವರು ಗಂಡಸರೆಂಥವ್ರು ಅಂತ ಹೇಳಿದ್ರೆ ಈ ಹೆಂಡತಿ ಮಕ್ಕಳ ಕಾಟ ತಡಿಲಿಕ್ಕಾಗದೆ, ಅಯ್ಯೋ ಬೇಡ, ಇದು ಯಾವುದು ಬೇಡವೇ ಬೇಡ ಅಂತ ಹೇಳ್ತಾರೆ. ತಾವು ಬಿಟ್ಟು ಎಲ್ಲೋ ಸನ್ಯಾಸಿ ಆಗಿಬಿಡೋದು, ಇದೇನೋ ಆಗ್ಬಿಡ್ತಾರೆ. ಇಲ್ಲಿ ಹೆಂಡತಿ ಮಕ್ಕಳ ಕಥೆ ಏನು, ಅಥವಾ ಗಂಡ ಮಕ್ಕಳ ಕಥೆ ಏನು? ಉಪವಾಸ. ಅವ್ರಿಗೆ ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ, ಅವ್ರು ಒದ್ದಾಡ್ಕೊಂಡು ಕೂತಿರ್ಬೇಕು. ಕೃಷ್ಣ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದೇವರು ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ. ಆ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದದ್ದು ಬಹಳ ಮುಖ್ಯ. ಅದು ಬಿಟ್ಟು ನಾನು ಕರ್ಮಣ ಮನಾರಂ, ನಾನು ಮಾಡುವುದಿಲ್ಲ, ನನಗೆ ವಿಹಿಸಿರುವಂತಹ ಕರ್ಮಗಳನ್ನು ನಾನು ಮಾಡುವುದಿಲ್ಲ, ಪಾಪ ಬರ್ತದೆ ಅಂತ ಬಿಟ್ಟು ಓಡಿ ಹೋದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿನಗೆ ಪುಣ್ಯ ಬರೋಲ್ಲ, ದೇವರ ಅನುಗ್ರಹ ಆಗುವುದಿಲ್ಲ. ನಮ್ಮ ಡ್ಯೂಟಿಯನ್ನು ನಾನು ಮಾಡಬೇಕು. ಅದು ಮಾಡದೇ ಇದ್ರೆ ನಮಗಾಗಲ್ಲ. ಅದಕ್ಕೆ ಸುಮ್ಮನೆ ಕೂತಿರುವುದರಿಂದ ಯಾರಿಗೂ ಮೋಕ್ಷ ಆಗೋಲ್ಲ. ನಮಗೇನು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಹೋದರೆ ಪಾಪ ಬರುತ್ತಲ್ವಾ. ನಾವು ತಿಳ್ಕೊಳ್ಳೋದು ಅಂದರೆ ಯಾರಿಗೆ ಬೇಕು ಈ ಉಸಾಬರಿ, ಯಾರಿಗೆ ಬೇಕು? ಕೆಲವರೆಲ್ಲ ಹಾಗೆ ಏನು ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಹೋಗಲ್ಲ, ಅಯ್ಯೋ ಮಾಡ್ಲಿಕ್ಕೆ ಹೋಗೋದು, ಅಲ್ಲಿ ಏನಾದರೂ ತಪ್ಪಾಗೋದು, ಆಮೇಲೆ ಯಾರೋ 4 ಜನ ಬೈಯೋದು, ಅದಕ್ಕಿಂತ ಆ ಕೆಲಸ ಮಾಡೋದೇ ಬೇಡ, ನಮ್ಮ ಮಾಡಿ ನಾವು ಕೂತ್ಕೊಂಡ್ಬಿಡೋಣ, ಅವಾಗ ರಗಳೇ ಇಲ್ವಲ್ಲ, ಈ ರೀತಿ ತಿಳ್ಕೊಳ್ಳೋದುಂಟು. ಕೃಷ್ಣ ಹೇಳ್ತಾನೆ ಆ ರೀತಿ ಎಣಿಸಬೇಡ ಅಂತ. ಸುಮ್ಮನೆ ಕೂರುವುದರಿಂದ ಇಲ್ಲಿವರೆಗೆ ಯಾರೂ ಮೋಕ್ಷ ಪಡೆದಿಲ್ಲ. ಸುಮ್ಮನೆ ಕೂತು ಕೂಡಲೇ ನನಗೆ ಪಾಪ ಬರೋಲ್ಲ ಅಂತ ಎಣಿಸಬೇಡ. ಎಷ್ಟೋ ಮಂದಿ ಈ ರೀತಿ ತಿಳ್ಕೊಂಡವರಿದ್ದಾರೆ. ಅದಕ್ಕೆ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ, ಏನಂದ್ರೆ ನಾವು ಏನು ತಪ್ಪು ಮಾಡಿಲ್ಲ, ನಮ್ಗೆ ಯಾಕ್ರಿ ದೇವ್ರು ಈ ರೀತಿ ಶಿಕ್ಷೆ ಕೊಡ್ತಾನೆ? ನಾವು ಏನೂ ತಪ್ಪು ಮಾಡಿಲ್ಲ, ಯಾರಿಗೆ ನಾವೇನು ಕನ್ನ ಹೊಡಿಲಿಕ್ಕೆ ಹೋಗಲಿಲ್ಲ, ನಾವು ಏನು ಯಾರಿಗೂ ಕಳ್ತನ ಮಾಡಲಿಲ್ಲ, ಸುಳ್ತನ ಮಾಡಲಿಲ್ಲ, ಏನೂ ಮಾಡಿಲ್ಲ, ವಂಚನೆ ಮಾಡಿಲ್ಲ, ಪ್ರಾಮಾಣಿಕವಾಗಿ ನಾವು ಬದುಕ್ತಾ ಇದ್ದೇವೆ. ನಮ್ಗೆ ಯಾಕೆ ದೇವರು ಈ ರೀತಿ ಕಷ್ಟ ಕೊಡ್ತಾನೆ? ಈ ಪ್ರಶ್ನೆ ಇವತ್ತು ಸಾಮಾನ್ಯವಾಗಿ ಅನೇಕ ಮಂದಿಗೆ ಬರುವಂಥದ್ದು. ಅಂದರೆ ನಾವು ಏನೂ ಮಾಡೇ ಇಲ್ಲ ಅಂತ, ನಮಗೆ ಯಾಕೆ ಈ ರೀತಿ ಕಷ್ಟ ಬರ್ತಾ ಇದೆ ಅಂತ. ನೋಡಿ, ಈ ರೀತಿ ಮಾಡಬೇಕಾದ್ರೆ ನಾವು ಎಣಿಸ್ಬೇಕಾದದ್ದು ನಾವು ಯಾರನ್ನು ಕುರಿತು ಈ ಆಕ್ಷೇಪವನ್ನು ಮಾಡ್ತಾ ಇದ್ದೇವೆ ಅಂತ. ದೇವರು ಯಾಕೆ ನನಗೆ ಇದು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತ ನೀವು ದೇವರ ಬಗ್ಗೆ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೀರಿ. ಏನಂತ? ನಾನು ಏನೂ ಮಾಡಿಲ್ಲ, ನನಗೆ ಕಷ್ಟ ಆಗ್ತಾ ಇದೆ ಅಂದರೆ ದೇವರು ಸುಮ್ಮನೆ ನಿಮಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ. ಪಾಪ ನೀವೇನು ತಪ್ಪು ಮಾಡೇ ಇಲ್ಲ, ಹಾಗಿದ್ರು ದೇವ್ರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಂದ ನಿಮಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ.
ಇದು ಭಕ್ತಿಯ ದ್ವೇಷವ ದೇವರ ಬಗ್ಗೆ ನಾವು ಅಂದರೆ ಇದು ನಾವೇ ಯೋಚನೆ ಮಾಡಬೇಕಾದದ್ದು. ಈ ಮಾತನ್ನು ಹೇಳುವುದಕ್ಕಿಂತ ಮುಂಚೆ ನಾವು ಮನಸ್ಸಿನಲ್ಲಿ ಎಣಿಸಬೇಕಾದದ್ದು, ನಾನು ದೇವರ ಬಗ್ಗೆ ಭಕ್ತಿ ಮಾಡ್ತಾ ಇದ್ದೇನೆ, ದೇವರ ಬಗ್ಗೆ ದ್ವೇಷ ಮಾಡ್ತಾ ಇದ್ದೇನೆ ಅಂತ. ಒಂದನೇದ್ದಾಗಿ. ಎರಡನೆಯದ್ದೇನು ಅಂತ ಹೇಳಿದ್ರೆ, ಏನೂ ಮಾಡಿಲ್ಲ ಅನ್ನೋದಕ್ಕೆ ನಮಗೆ ಎಷ್ಟು ಗೊತ್ತಿದೆ? ಏನು ಗೊತ್ತಿದೆ? ಪಾಪದ ಬಗ್ಗೆ ನಮಗೇನು ಗೊತ್ತಿದೆ? ಕೃಷ್ಣ ಹೇಳುವುದೇನು ಅಂದರೆ, ನೀನು ಪಾಪ ಬರಬೇಕು ಅಂತ ಹೇಳಿದ್ರೆ ದರೋಡೆ ಮಾಡಬೇಕಾಗಿಲ್ಲ, ಕಳ್ತನ ಮಾಡಬೇಕಾಗಿಲ್ಲ, ಸುಳ್ತನ ಮಾಡಬೇಕಾಗಿಲ್ಲ, ವಂಚನೆ ಮಾಡಬೇಕಾಗಿಲ್ಲ. ಮತ್ತೆ ನಿನಗೆ ಏನು ಇಲ್ಲಿ ಕರ್ತವ್ಯ ಹೇಳಿದ್ದಾನೆ ಶಾಸ್ತ್ರಗಳಲ್ಲಿ, ಆ ಕರ್ತವ್ಯ ಮಾಡದೇ ಕೂತೆ ಅಂದ್ರೆ ನಿನಗೆ ಪಾಪ ಬರ್ತದೆ. ಅದೇ ಇಲ್ಲಿ ಕೃಷ್ಣ ಹೇಳ್ತಾ ಇರುವುದು. ಕರ್ತವ್ಯ ಮಾಡದೇ ಕೂತೆ ಅಂದರೆ ನಿನಗೆ ಪಾಪ ಬರ್ತದೆ, ನೀನೇನು ಮಾಡಬೇಕಾಗಿಲ್ಲ. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂತ ತಿಳ್ಕೊಳ್ಳಿ, ಸುಮ್ಮನೆ ಕೂತಿದ್ದಾನೆ ಅವನು. ಅಧ್ಯಾಪಕರು ಬಂದರು, ಪಟ 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 4 ಕೊಟ್ಟರು, ಅವನಿಗೆ ಪೆಟ್ಟು ಕೊಟ್ಟರು. ಅವನು ಕೇಳ್ತಾನೆ, ನಾನು ಏನೂ ಮಾಡಿಲ್ವಲ್ಲ, ನನಗೆ ಯಾಕೆ ಪೆಟ್ಟು ಕೊಡ್ತಾ ಇದ್ದೀರಿ? ನಾನೇನೂ ಮಾತಾಡಲಿಲ್ಲ, ನಾನೇನು ಮಾಡಲಿಲ್ಲ ಅಂದರೆ, ನಾನೇನು ಗಲಾಟೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಮತ್ತ್ಯಾಕೆ ನನಗೆ ಪೆಟ್ಟು ಕೊಡ್ತಾ ಇದ್ದೀರಿ? ಅವಾಗ ಅಧ್ಯಾಪಕರು ಏನು ಹೇಳ್ತಾರೆ ಅಂದರೆ, ನೀನು ಗಲಾಟೆ ಮಾಡಿದೆ ಅಂತ ನನಗೆ ಪೆಟ್ಟು ಕೊಟ್ಟದ್ದಲ್ಲ, ನೀನು ಕುಣಿದಾಡಿದೆ ಅಂತ ಪೆಟ್ಟು ಕೊಟ್ಟಿದ್ದಲ್ಲ, ಮತ್ತೆ ಶಾಲೆಗೆ ಯಾಕೋಸ್ಕರ ಬರಬೇಕೋ ಅದನ್ನು ನೀನು ಮಾಡ್ತಾ ಇಲ್ಲ. ಏನು ಅಂತ ಹೇಳಿದ್ರೆ, ಶಾಲೆಗೆ ಬರಬೇಕಾದ್ರೆ ಚೆನ್ನಾಗಿ ಓದ್ಕೊಂಡು ಬರಬೇಕು, ಹಿಂದಿನ ದಿನ ಕೊಟ್ಟ ಏನು ಹೋಮ್ವರ್ಕ್ ಇದೆ ಅದನ್ನು ಮಾಡ್ಕೊಂಡು ಬರಬೇಕು ಅಂತ ನಾನು ಹೇಳಿ. ಆ ಹೋಮ್ವರ್ಕ್ ನೀನು ಮಾಡ್ಕೊಂಬಂದಿಲ್ಲ. ಹೋಮ್ವರ್ಕ್ ಮಾಡ್ಕೊಂಬರ್ದೇ ಇದ್ದಾಗ ನಿನಗೆ ಪೆಟ್ಟು ಕೊಟ್ಟೇ ಕೊಡ್ತದೆ. ಯಾಕಂದ್ರೆ ಅದು ಮಾಡ್ಕೊಂಡು ಬೇಕಾದ ಡ್ಯೂಟಿ ಅದು. ನಾನು ಸುಮ್ಮನೆ ಕೂತಿದ್ದೇನೆ, ಮಾತಾಡ್ತಾ ಇಲ್ಲ ನಾನು ಅಂತ ಹೇಳಿದ ಕೂಡಲೇ ಅದು ತಪ್ಪಲ್ಲ ಅಂತಲ್ಲ. ಅದೇ ನಾವು ತಿಳ್ಕೊಂಡಿರೋದು ಹಾಗೇನೆ. ನಮಗೆ ಇಲ್ಲಿ ದೇವನ ಕರ್ತವ್ಯ ಏನು ಕೊಟ್ಟಿದ್ದಾನೆ, ಆ ಕರ್ತವ್ಯವನ್ನು ಮಾಡದೆ ನಾನು ಸುಮ್ಮನೆ ಕೂತೆ ಅಂದರೆ ನನಗೆ ಪಾಪ ಬರೋಲ್ಲ ಅಂದರೆ ಎಷ್ಟೋ ಜನ ಅದೇ ರೀತಿ ಎಣಿಸೋದುಂಟು. ಏನು ಅಂತ ಹೇಳಿದ್ರೆ, ರೀ ನಮಗೆ ಪೂಜೆ ಮಾಡಲಿಕ್ಕೆ ಬರೋಲ್ಲ, ಅದಕ್ಕೆ ನಾವು ಪೂಜೆ ಮಾಡೋದೇ ಇಲ್ಲ. ಯಾಕಂದರೆ ತಪ್ಪು ಪೂಜೆ ಮಾಡೋದಕ್ಕಿಂತ ಪೂಜೆ ಮಾಡದೇ ಇರೋದೇ ಒಳ್ಳೆಯದಲ್ವಾ? ಅದೇ ರೀತಿ ನಾವು ಜಪ ಮಾಡೋದೇ ಇಲ್ಲಪ್ಪ, ಯಾಕಂದರೆ ತಪ್ಪು ನಮಗೆ ಜಪ ಮಾಡಲಿಕ್ಕೆ ಬರೋಲ್ಲ. ಜಪ ಮಾಡಿದರೆ ತಪ್ಪು ಜಪ ಮಾಡಿ ಸುಮ್ಮನೆ ಪಾಪ ಕಟ್ಕೊಳ್ಳೋದಕ್ಕಿಂತ ಜಪ ಮಾಡದೇ ಇರೋದೇ ಒಳ್ಳೆಯದಲ್ವಾ? ನೋಡಿ, ಎಷ್ಟೋ ಜನ ತಿಳ್ಕೊಳ್ಳೋದು ಹೀಗೇನೆ. ಅದಕ್ಕೆ ಕೃಷ್ಣ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಜಪ ಮಾಡದೇ ಇರುವುದರಿಂದ ನಮ್ಮ ಪಾಪ ಬರುವುದಿಲ್ಲ ಅಂತ ತಿಳ್ಕೊಳ್ಬೇಡಿ. ತಪ್ಪಾದರೂ ಮಾಡಿ ಜಪವನ್ನು, ಆದರೆ ಮಾಡದೆ ಅಂತ ಕೂತ್ಕೊಳ್ಬೇಡಿ. ತಪ್ಪಾದರೂ ಪೂಜೆ ಮಾಡಿ, ಆದರೆ ಮಾಡದೆ ಅಂತ ಕೂತ್ಕೊಳ್ಬೇಡಿ. ಆದರೆ ತಪ್ಪು ಜಪ ಪೂಜೆಯನ್ನು ಮುಂದುವರಿಸಿಕೊಂಡು ಹೋಗಬೇಡಿ. ಕೃಷ್ಣ ಹೇಳುವುದು ಅದನ್ನು ನೋಡಿ, 18ನೇ ಅಧ್ಯಾಯದಲ್ಲೂ ಇದನ್ನೇ ಕೃಷ್ಣ ಹೇಳ್ತಾನೆ. ಇಲ್ಲೂ ಅದನ್ನೇ ಹೇಳುವಂತಹದ್ದು. ಸುಮ್ಮನೆ ಕೂರುವುದರಿಂದ ಯಾರಿಗೂ ದೇವರ ಅನುಗ್ರಹ ಆಗುವುದಿಲ್ಲ. ಯಾಕಂದ್ರೆ ಮೋಕ್ಷ ಅನ್ನುವಂಥದ್ದೇನಿದೆ ಅದು ಸೋಮಾರಿಗಳ ಸಾಮ್ರಾಜ್ಯ ಅಲ್ಲ. ಸುಮ್ಮನೆ ನಾನು ಕೂತಿರ್ತೇನೆ, ನನಗೆ ಪಾಪವೇ ಬರುವುದಿಲ್ಲ, ಸುಮ್ಮನೆ ಕೂರ್ತೇನೆ ಅಂತ ಹೇಳಿದ್ರೆ ಯಾರು ಹೇಳಿದ್ ನಿನಗೆ? ಸುಮ್ಮನೆ ಕೂರುವುದರಿಂದ ಪಾಪ ಬರೋದಿಲ್ವಾ? ಇನ್ನೊಂದು ರೀತಿ ಬರ್ತದೆ. ಆಗಿದ್ರೆ ಆಯ್ತಪ್ಪ, ಆಗಿದ್ರೆ ಕರ್ಮ ಮಾಡೋಣ. ಏನು ಕರ್ಮ ಮಾಡೋಣ ಅಂದರೆ, ಹಾಗಿದ್ರೆ ಕೃಷ್ಣ ಹಿಂದೆ 2ನೇ ಅಧ್ಯಾಯವನ್ನು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಹಾಗಿದ್ರೆ ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಳ್ಳದೆ ನಾವು ಕರ್ಮ ಮಾಡಬೇಕು. ಹಾಗೆ ಮಾಡೋಣ. ನಾವು ಎಲ್ಲ ಆಸೆಗೀಸೆ ಎಲ್ಲ ಬಿಟ್ಟುಬಿಡೋಣ. ಆಸೆಗೀಸೆಯನ್ನೆಲ್ಲ ಬಿಡುವುದರಿಂದ ನಮ್ಮ ಮೋಕ್ಷ ಆಗ್ತದೆ, ದೇವರ ಅನುಗ್ರಹ ಆಗತ್ತೆ. ನಚ ಸನ್ಯಸನ ದೇವ ಸಿದ್ಧಿಂ ಸಮಧಿಗಚ್ಚತಿ. ಅದನ್ನು ಕೃಷ್ಣ ಹೇಳ್ತಾನೆ. ಕೇವಲ ಆಸೆ ಆಕಾಂಕ್ಷೆಗಳನ್ನು ಬಿಡುವುದರಿಂದಲೇ ಯಾರಿಗೂ ಮೋಕ್ಷ ಆಗೋಲ್ಲ. ಇವಾಗ ನನಗೆ ಆಸೆ ಆಕಾಂಕ್ಷೆಗಳನ್ನು ಬೇಡಪ್ಪ, ಇದು ಯಾವುದು ಬೇಡ, ನಮಗೆ ದೇವರ ಅನುಗ್ರಹ ಆಗಬೇಕು, ಅದಕ್ಕೋಸ್ಕರ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟುಬಿಟ್ಟೆ, ಸನ್ಯಾಸಿ ಆಗಿಬಿಟ್ಟೆ, ಹಿಮಾಲಯದಲ್ಲೆಲ್ಲ ಸನ್ಯಾಸಿ ಆಗಿ ಕೂತ್ಬಿಟ್ಟೆ. ಸನ್ಯಾಸಿ ಆದದ್ರಿಂದಲೂ ಮೋಕ್ಷ ಆಗಿಬಿಡ್ತದ? ಯಾವುದೋ ಮಠ ಮಂದಿರ ಸೇರುವುದರಿಂದಲೇ ನಾವು ಮೋಕ್ಷ ಆಗಿಬಿಡ್ತದ? ನನಗೆ ಯಾವುದು ಬೇಡ, ಈ ಮನೆ ಜಂಜಾಟವೇ ಬೇರೆ ಏನು ಬೇಡ ಅಂತ ಸೇರುವುದರಿಂದಲೂ ಮೋಕ್ಷ ಆಗ್ತದೆ? ಆಸೆ ಆಕಾಂಕ್ಷೆಗಳಿಂದ ತೊಡೆಯುವುದರಿಂದ ಹೊರೆಯುವುದರಿಂದ ಮೋಕ್ಷ ಆಗ್ತದ? ಖಂಡಿತ ಇಲ್ಲ. ನೋಡಿ, ಇದೆಲ್ಲ ಏನು ಅಂತ ಹೇಳಿದ್ರೆ ಇವತ್ತಿನ ಪ್ರಪಂಚದಲ್ಲಿ ನಾವು ಎಷ್ಟೋ ಕಡೆ ಭ್ರಮೆಗೊಳಗಾಗ್ತಾ ಇದ್ದೇವೆ. ಅದನ್ನು ಕೃಷ್ಣ ನಿವಾರಣೆ ಮಾಡ್ತಾ ಇದ್ದಾನೆ. ನಾವೇ ಏನ್ರಿ ಅವರಂಥ ದೊಡ್ಡ ಜ್ಞಾನಿಗಳು, ನೋಡಿ ಅವ್ರಿಗೆ ದುಡ್ಡೇ ಬೇಡ, ದುಡ್ಡನ್ನು ಕಣ್ಣೆತ್ತಿಯೂ ನೋಡಲ್ಲ ಅವರು, ಅವ್ರಿಗೆ ಈ ರೀತಿ ಆಗುದಾ? ದುಡ್ಡನ್ನು ಕಣ್ಣೆತ್ತಿ ನೋಡೋಲ್ಲ ಅಂತ ಹೇಳಿದ್ಗಳು ಅವ್ರು ದೊಡ್ಡ ಮನುಷ್ಯರು ಅಂತ ಅರ್ಥವ? ಅಂದ್ರೆ ನೋಡಿ, ಇದೆಲ್ಲ ನಾವಿವತ್ತು ಪ್ರಶ್ನೆ ಮಾಡ್ಕೊಳ್ಬೇಕಾದದ್ದು. ಏನ್ರಿ ಅವರು ಹುಟ್ಟಿದಾಗಿನಿಂದಲೂ ಕೂಡ ಹೆಣ್ಮಕ್ಳು ಮುಖವೇ ನೋಡಿಲ್ಲ, ಅಂಥ ವೈರಾಗ್ಯ, ಅವ್ರಿಗೆ ಈ ರೀತಿ ರೋಗ ಬರುದಾ? ಆ ರೀತಿ ವೈರಾಗ್ಯ ಇದ್ದ ಕೂಡಲೇ ರೋಗ ಬರಬಾರ್ದು ಅಂತುಂಟ. ಅಂದ್ರೆ ಇದೆಲ್ಲ ಏನಂದ್ರೆ ಇದು ಗ್ರೇಟ್ ಅಲ್ಲ ಅಂತ ಕೃಷ್ಣ ಹೇಳ್ತಾ ಇರುವಂತಹದ್ದು. ಕೇವಲ ಆಸೆಯನ್ನು ಬಿಟ್ಟೆ, ಅದು ಬಿಟ್ಟೆ, ಇದ್ರ ಗ್ರೇಟ್ ಅಲ್ಲ. ನೀನು ಯಾಕೆ ಆಸೆ ಬಿಟ್ಟಿದೀಯ? ಯಾಕೆ ಸಿಟ್ಟು ಬಿಟ್ಟಿದೀಯ? ಅದರ ಹಿಂದೆ ಇರುವ ಉದ್ದೇಶ ಏನು? ಅದನ್ನೇ ಇಲ್ಲಿ ನಚ
ಸನ್ಯಾಸನಾದೇವ ಸಿದ್ಧಿಂ ಸಮದೆ ಗಚ್ಚತಿ. ಇಲ್ಲಿ ಸನ್ಯಾಸ ಅಂತ ಹೇಳಿದ್ರೆ ಸನ್ಯಾಸ ಆಶ್ರಮವನ್ನು ಹೇಳ್ತಾ ಇರೋದಲ್ಲ ಕೃಷ್ಣ. ಯಾಕಂದ್ರೆ ಭಗವದ್ಗೀತೆ ಅದಕ್ಕೆ ಸಂಬಂಧವೇ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕುರಿತು ಹೇಳ್ತಾ ಇರುವಂಥದ್ದು. ಯಾವ ವ್ಯಕ್ತಿ ಬರೀ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟ ಆದರೆ ಪಡಿಬೇಕಾದದನ್ನು ಪಡೀಲಿಲ್ಲ. ಇದನ್ನೇ ಭಾಗವತದಲ್ಲಿ ನಾರದರು ಬಹಳ ಸ್ಪಷ್ಟ ಹೇಳ್ತಾರೆ, ನೈಷ್ಕರ್ಮ್ಯಮ ಪ್ಯಚ್ಯುತ ಭಾವವರ್ಜಿತಂ ನಶೋಭತೆ ಅಂತ. ಎಂಥ ಕಾವಿಶಾಟಿ ಅಂದರೆ ಕಾವಿ ವಸ್ತ್ರವನ್ನು ತೊಟ್ಟರು, ದಂಡವನ್ನು ಹಿಡಿದು ತಲೆ ಬೋಳಿಸ್ಕೊಂಡು ಸನ್ಯಾಸಿ ಆದರೂ ಕೂಡ ಏನು ಮಾಡಬೇಕು ಅದನ್ನು ಮಾಡದೇ ಇದ್ದರೆ ವ್ಯರ್ಥವೇ. ಏನು ಅಂತ ಹೇಳಿದರೆ, ಯಾಕೆ ನೀನು ಆಸೆ ಆಕಾಂಕ್ಷೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ಬಿಟ್ಟಿದ್ಯಾಕೆ? ಜ್ಞಾನಕ್ಕೋಸ್ಕರ, ಜ್ಞಾನ ಸಂಪಾದನೆಗೋಸ್ಕರ. ಜ್ಞಾನ ಪಡೀಲಿಲ್ಲ ಅಂತ ಹೇಳಿದ್ರೆ ನೀನು ಕಾವಿ ಶಾಟಿ ತೊಟ್ಟದ್ದು ವ್ಯರ್ಥವೇ, ಕಾವಿ ವಸ್ತ್ರ ತೊಟ್ಟದ್ದು ವ್ಯರ್ಥವೇ, ನೀನು ಸನ್ಯಾಸಿ ಆದದ್ದು ವ್ಯರ್ಥವೇ. ಅದರಿಂದಾಗಿ ಕೇವಲ ನಾನು ಏನೂ ಮಾಡದೆ ಕೂತ್ಕೊಂಡ್ಬಿಡ್ತೇನೆ, ತಪಸ್ಸು ಮಾಡ್ಕೊಂಡು ಕೂರ್ತೇನೆ, ಇಲ್ಲ. ನಿನಗೆ ಯಾವುದು ಯೋಗ್ಯವಾದ ಕರ್ಮವೋ ಅದನ್ನು ಮಾಡಲೇಬೇಕು. ಹಾಗಂತ ನಾನು ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಬಿಡ್ತೇನೆ, ಅದರಿಂದಲೂ ಏನೂ ಇಲ್ಲ. ದೇವರ ಬಗ್ಗೆ ನೀನು ಅರ್ಥ ಮಾಡು. ಯಾಕಂದರೆ ಮೊದಲು ಜ್ಞಾನ ಬೇಕು. ಜ್ಞಾನಕ್ಕಾಗಿ ಹಿಂದೆ ಯಾಕೆ ಆಸೆ ಆಕಾಂಕ್ಷೆಗಳನ್ನು ಬಿಡ್ತಾ ಇದ್ರು ಅಂತ ಹೇಳಿದಿರುವಾಗ ಸನ್ಯಾಸಿ ಯಾಕೆ ಆಗ್ತಾ ಇದ್ರು ಅಂದರೆ ಜ್ಞಾನಕ್ಕೋಸ್ಕರ. ನಾವು ಜ್ಞಾನ ಸಂಪಾದನೆಗೆ ಹೊರಟಾಗ ನಮಗೆ ಈ ಆಸೆ ಕ್ರೋಧಗಳೇನಿದೆ ಇವುಗಳು ಅಡೆತಡೆಗಳಾಗಬಹುದು ಎನ್ನುವ ಉದ್ದೇಶದಿಂದ ಅದನ್ನು ಬಿಡ್ತಾ ಇದ್ರೆ ಹೊರತು ಅದನ್ನು ಬಿಡುವುದೇ ದೊಡ್ಡ ಸಾಧನೆ ಅಲ್ಲ. ಅದು ಬಹಳ ಮುಖ್ಯವಾಗಿ ನೋಡಬೇಕಾದದ್ದು. ದುಡ್ಡನ್ನು ಕಣ್ಣೆತ್ತಿಯೂ ನೋಡಲ್ಲ. ಯಾಕೆ ಅಂತ ಹೇಳಿದರೆ ದೇವರೆಲ್ಲ ಅಷ್ಟು ಭಕ್ತಿ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಬೇಕಾಗಿದೆ, ಇದು ಬೇಕಾ? ಅವಾಗ ಸಾರ್ಥಕ ಆಯಿತು ನೋಡಿ. ಅವಾಗ ಅವರು ದುಡ್ಡಿನ ಬಗ್ಗೆ ಆಸೆ ಬಿಟ್ಟದ್ದು ಸಾರ್ಥಕ ಆಯಿತು. ಹೆಂಡತಿ ಮಕ್ಕಳ ಕಡೆ ಅವರಿಗೇನು ಚೂರು ಆಸೆಯೇ ಇಲ್ಲ, ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಕೂತಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ದೇವರು ಬೇಕಾಗಿದೆ, ದೇವರೇ ಬೇಕವರಿಗೆ, ಇನ್ಯಾವುದು ಬೇಡ. ಈ ವೈರಾಗ್ಯ ಇದೆ ನೋಡಿ. ಇದನ್ನೇ ಭಾಗವತದಲ್ಲಿ ಜಡಭರತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀಮಪಿ ವಾಚಸ್ಸಮಾಸನ್ ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತಂತ. ಯಾವ ವ್ಯಕ್ತಿಗೆ ಈ ಜೀವನದಲ್ಲಿ ವೈರಾಗ್ಯ ಬರಲಿಲ್ಲ, ಜೀವನ ಇಷ್ಟೇ ಅಂತ ಗೊತ್ತಾಗಿದ್ದಾರೆ ಲಿಮಿಟೇಷನ್ನು, ಅಲ್ಲಿವರೆಗೆ ಅವನಿಗೆ ಏನು ಹೇಳಿದ್ರು ಅರ್ಥ ಆಗೋಲ್ಲ ಅಂತ ಹೇಳ್ತಾರೆ ದೇವರ ಬಗ್ಗೆ. ಯಾಕಂದರೆ ಅವನಿನ್ನೂ ಈ ಸಮಾಜದಲ್ಲಿ ಈ ಸಂಸಾರದಲ್ಲೇ ಇದ್ದಾನೆ. ಯಾವಾಗ ಅವನಿಗೆ ಈ ಸಮಾಜದ ಈ ಸಂಸಾರದ ಲಿಮಿಟೇಷನ್ಗಳು ಗೊತ್ತಾಯಿತು, ಆಗಲೇ ಅವನು ಇದನ್ನೆಲ್ಲ ಬಿಟ್ಟು ತೊಡಗ್ತಾನೆ ದೇವರ ಬಗ್ಗೆ. ಆ ವೈರಾಗ್ಯ ಇದೆಯಲ್ವಾ, ಅದು ಜ್ಞಾನವನ್ನು ತಂದುಕೊಡ್ತದೆ. ಈ ರೀತಿ ನಮ್ಮ ಪ್ರತಿಯೊಂದರ ಹಿಂದೆ ಒಂದು ಉದ್ದೇಶ ಬೇಕು, ಆಗ ಮಾತ್ರ ಸಾರ್ಥಕ ಆಗುತ್ತೆ. ಅಂದರೆ ಗುರಿ ಇಲ್ಲದ ಬದುಕು ಆಗಬಾರದು ಅಂತ ಕೃಷ್ಣ ಎಲ್ಲ ಹೇಳ್ತಾ ಇರುವುದು. ನಾವು ಏನು ಮಾಡ್ತೇವೆ ಎಲ್ಲದರ ಹಿಂದೆ ಯಾಕೆ ಮಾಡ್ತಾ ಇದ್ದೇವೆ, ವಾಟ್ ಇಸ್ ದ ಏಮ್, ಗುರಿ ಏನು ಅದು ತಿಳ್ಕೊಳ್ಳಿ. ನಾನು ಎಲ್ಲ ಬಿಟ್ಟು ದೇವಸ್ಥಾನಕ್ಕೆ ಕೂತೆ ಯಾಕೆ ಕೂತಿದ್ಯಾ? ಮನೆ ಮಾರು ಬಿಟ್ಟು ನೀನು ದೇವಸ್ಥಾನದಲ್ಲಿ ಯಾಕೆ ಕೂತಿದ್ಯಾ? ಏನು ಮಾಡ್ಲಿಕ್ಕೋಸ್ಕರ ಕೂತಿದ್ಯಾ? ಅದು ಇಲ್ಲಿ ಮುಖ್ಯ ತಿಳ್ಕೊಳ್ಬೇಕಾದದ್ದು ಅಲ್ಲ. ದೇವರು ಸಂತುಷ್ಟನಾಗ್ಬಿಡ್ತಾನೆ. ನಾವು ಏನು ಮಾಡ್ತೇವೆ ಅದರಿಂದ ದೇವರು ಸಂತುಷ್ಟನಾಗ್ಬಿಡ್ತಾನ? ಅಲ್ಲ, ಇದು ನಾವು ತಿಳ್ಕೊಂಡಿರುವ ಭ್ರಮೆ. ನನಗೆ ಖುಷಿ ಬಂದಾಗೆ ಮಾಡುವುದರಿಂದ ದೇವರಿಗೆ ಖುಷಿ ಆಗೋಲ್ಲ. ಮತ್ತೆ ದೇವರಿಗೆ ಯಾವ ರೀತಿ ಖುಷಿ ಆಗುತ್ತೋ ಆ ರೀತಿ ನಾನು ಮಾಡಬೇಕು. ದೇವರು ಹೇಳ್ತಾ ಇರುವುದಲ್ಲ ಅದನ್ನು, ನನಗೆ ಯಾವುದು ಖುಷಿ ಆಗುತ್ತೋ ಅದನ್ನು ನೀನು ಮಾಡು. ನಿನಗೆ ಖುಷಿ ಕಂಡದನ್ನು ಮಾಡಿದರೆ ನನಗೆ ಖುಷಿ ಆಗಬೇಕು ಅಂತಿಲ್ಲ. ಅದರಿಂದಾಗಿ ನಾನು ಅರ್ಜುನನಿಗೆ ಅದನ್ನು ಹೇಳ್ತಾ ಇರೋದು. ಅರ್ಜುನಿಗೆ ಖುಷಿ ಯಾವುದು ಅಂದರೆ ಕಾಡಿಗೆ ಹೋಗಿ ತಪಸ್ಸು ಮಾಡಿಬಿಡ್ತೇನೆ ಅಂತ. ಅದು ನನಗೆ ಖುಷಿ ಅಲ್ಲ. ನನಗೆ ಖುಷಿ ನೀನು ಯುದ್ಧ ಮಾಡೋದು, ಅದಾಗ ಯುದ್ಧ ಮಾಡು. ಯಾಕಂದರೆ ಅದು ನಿನಗೆ ಮಾಡಬೇಕಾದದ್ದು ಕರ್ತವ್ಯ. ನನಗೆ ಗೊತ್ತುಂಟು ನಿನ್ನಿಂದ ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಅಂತ. ಅದನ್ನು ನಾವು ತಿಳ್ಕೊಳ್ಬೇಕಾದದ್ದು ಜೀವನದಲ್ಲಿ. ಒಬ್ಬ ವ್ಯಕ್ತಿ ಯಾವ ಮಾರ್ಗದಲ್ಲಿ ಹೋದರೆ ಅವನಿಗೆ ಉದ್ಧಾರ ಆಗುತ್ತೆ ಅದನ್ನು ತಿಳ್ಕೊಂಡು ಆ ಮಾರ್ಗದಲ್ಲಿ ಹೋಗಬೇಕೆ ಹೊರತು ಏನೂ ಮಾಡದೆ ಕೂರುವುದರಿಂದ ಮೋಕ್ಷ ಆಗುವುದಿಲ್ಲ. ಬರೀ ಆಸೆ ಬಿಡುವುದರಿಂದ ಮೋಕ್ಷ ಆಗುವುದಿಲ್ಲ. ಆಸೆ ಬಿಡಬೇಕು, ಇಲ್ಲ ಅಂತಲ್ಲ, ಕ್ರೋಧ ಬಿಡಬೇಕು. ಸನ್ಯಾಸಿಯಾಗು ಬೇಡ ಅಂತ ಹೇಳಲ್ಲ, ಸನ್ಯಾಸಿಯಾಗಿ ಸಾರ್ಥಕ ಮಾಡ್ಕೋ. ಏನು ಅಂದರೆ ದೇವರ ಜ್ಞಾನ ಸಂಪಾದನೆ ಮಾಡುತ್ತಾ ದೇವರ ಮಾರ್ಗದಲ್ಲಿ ಹೋಗುತ್ತಾ. ಅದು ಬಿಟ್ಟು ಇವತ್ತೇನಂದ್ರೆ ನಾವು ಏನಂದ್ರೆ ದಾರಿ ತಪ್ಪುದು ಹೇಗಂತೆ, ಸನ್ಯಾಸಿ ಅಂತ ಆಗ್ತಾರೆ, ಆಗಿ ಇನ್ನೊಂದು ದುಡ್ಡು ಸಂಪಾದನೆ ತೊಡಗಿ ಕೂರ್ತಾರೆ. ಸನ್ಯಾಸಿಯಿಂದ ಆಗೋದು ಈ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಕಾವಿ ಬಟ್ಟೆ ಯಾಕೆ ತೊಟ್ಟಿದ್ಯಾ ನೀನು? ದುಡ್ಡು ಸಂಪಾದನೆ ಮಾಡಲಿಕ್ಕೆ ನ್ಯಾಯವಾಗಿ ಎಲ್ಲಾದರೂ ನೀನು ಕೆಲಸಕ್ಕೆ ಸೇರ್ಕೋ, ನ್ಯಾಯವಾಗಿ ಸಂಪಾದನೆ ಮಾಡ್ಬೋದಲ್ವ. ನೋಡಿ, ಇದು ಇಲ್ಲಿ ಹೇಳುವಂಥದ್ದು ಕೃಷ್ಣ. ಕಾವಿ ಬಟ್ಟೆಯ ತೊಟ್ಟಿಯ ಆಸೆ ಬಿಡು, ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ದೇವರಲ್ಲಿ ತೊಡಗು, ದೇವರನ್ನು ಕಣ್ಣು. ದೇವರನ್ನು ಕಂಡು ಸಮಾಜಕ್ಕೆ ನೀನು ಮಾರ್ಗದರ್ಶಕ ಆಗಬೇಕು. ದೇವರನ್ನು ನೋಡುವುದು ಹೇಗೆ, ದೇವ್ರ ಅನುಗ್ರಹ ಹೇಗಾಗತ್ತೆ, ನೀನು ಮಾಡೆಲ್ ಆಗಬೇಕು. ನೋಡಿ, ದೇವರ ಅನುಗ್ರಹ ಪಡೆದ್ರೆ ಹೀಗಾಗತ್ತೆ, ಮಾಡೆಲ್ ಆಗಬೇಕು ನೀನು. ಆಗ ಮಾತ್ರ ನೀನು ಈ ಕಾಮಕ್ರೋಧಗಳನ್ನು ಬಿಟ್ಟದ್ದು ಸಾರ್ಥಕವಾಗುತ್ತೆ.
ಅದನ್ನು ಇಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಹೇಳಿ ಅಷ್ಟು ಮಾತ್ರ ಅಲ್ಲ, ನೋಡಿ ಯಾವತ್ತೂ ನಾನು ಏನೂ ಮಾಡದೇ ಇರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ವಿವರಿಸ್ತಾನೆ. ಅದೇನು ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಮಾತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.